ಸಿದ್ಧಾರ್ಥ ಸೆಂಟರ್ ಆಫ್ ಮೀಡಿಯಾ ಅಲ್ಲಿನ ಡೈರೆಕ್ಟರ್ ಆದಂಥ BT ಮುದ್ದೇಶ್ವರ್ ನಮ್ಮ ಜೊತೆ ಇದ್ದಾರೆ. 96 ಮೈಸೂರು ಯೂನಿವರ್ಸಿಟಿಯಿಂದ ಜರ್ನಲಿಸಮ್ ಕೋರ್ಸ್ ಮುಗಿಸಿದ ನಂತರ ಅಕಾಡೆಮಿಕ್ ಹೋಗಬೇಕು ಅಂತೇಳಿ 2008 ಐ ವಾಸ್ ಜಾಯಿನ್ ಟು ದಿ ಸಿದ್ಧಾರ್ಥ ಸೆಂಟರ್ ಫಾರ್ ಮೀಡಿಯಾ ಸ್ಟಡೀಸ್. ರೇಡಿಯೋ ಸಿದ್ಧಾರ್ಥ ಇದೆ 90.8 FM ಅಂತ. 40 ಕಿಲೋಮೀಟರ್ ರೇಡಿಯಸ್ ಅದು ಟ್ರಾನ್ಸ್ಮಿಷನ್ ಆಗ್ತಾ ಇದೆ, ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್. ರೇಡಿಯೋ ಎಡಿಟಿಂಗ್, ಮಿಕ್ಸಿಂಗ್ ಮತ್ತು ಸೌಂಡುಗಳನ್ನ ಮಾಡ್ಯುಲೇಷನ್ಸ್ಗಳು ಹೇಗೆ ಚೇಂಜ್ ಮಾಡಬೇಕು, ಈ ಥರದ್ದೆಲ್ಲ ಸ್ಕಿಲ್ಸನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಜರ್ನಲಿಸಮ್ ಕಲಿಬೇಕು ಅಂದಾಗ ಅವ್ರು ಯಾವ ಮೈಂಡ್ ಸೆಟ್ಗೆ ಪ್ರಿಪೇರ್ಡ್ ಆಗಿರಬೇಕು? ನಾವು ಏನ್ ಸ್ಯಾಲರಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಕೋರ್ಸ್ ಮುಗಿದ ಮೇಲೆ? ಏನ್ ನೆಕ್ಸ್ಟ್ ಸ್ಟೆಪ್ ಆಫ್ಟರ್ ಕಾಲೇಜ್? ರ್ಯಾಂಕ್ ತಗೊಂಡ ಸ್ಟೂಡೆಂಟ್ಸ್ಗಳು ಜಾಬ್ ತಗೊಳಕ್ಕಾಗಲ್ಲ. ರ್ಯಾಂಕ್ ಇಲ್ದನೆ ಬರೀ ಜಸ್ಟ್ ಪಾಸ್ ಆದವರು ಜಾಬ್ ಬೇಗ ತಗೊಳ್ತಾರೆ. ನಮ್ಮ ಫಾರಿನ್ ಕಂಟ್ರಿಗಳೆಲ್ಲ ಮ್ಯಾನ್ ಪವರ್ ಇಲ್ಲ, ಸ್ಕಿಲ್ಸ್ ಬಹಳ ಚೆನ್ನಾಗಿದೆ. ನಮ್ಮಿಂದ ಬಾರ ಮಾಡ್ತಾರೆ. ನಮ್ಮಲ್ಲಿ ಮ್ಯಾನ್ ಪವರ್ ಇದೆ, ಭಾರತದಲ್ಲಿ ಸ್ಕಿಲ್ಸ್ಗಳು ಬಹಳ ಕಡಿಮೆ ಇದೆ. ಎಲ್ಲಿ ಕೆಲಸ ಹೇಳ್ಕೊಡ್ತಾರೋ ಆ ಸಂಸ್ಥೆಗೆ ಇಂಟರ್ನ್ಶಿಪ್ ಹೋಗ್ಬೇಕು. ಎಲ್ಲ ಸಂಸ್ಥೆಗೆ ಹೋಗಿ ಆಫೀಸ್ಗೆ ಹೋಗಿ ಸೈನ್ ಹಾಕ್ಬಿಟ್ಟು ಸುಮ್ಮನೆ ತಿರ್ಗಾಡ್ಕೊಂಡು ಇಂಟರ್ವ್ಯೂ ಅಂತ ಬಂದ್ರೆ ಆಗಲ್ಲ. ಚೆನ್ನಾಗಿ ವರ್ಕ್ ಮಾಡ್ತಾನೆ ಇಂಟರ್ನ್ಶಿಪ್ ಅಲ್ಲಿ ಸ್ಟೂಡೆಂಟ್ ಅಂತಂದ್ರೆ ಡೆಫಿನೆಟ್ಲಿ ಕಂಟಿನ್ಯೂ ದೇರ್ ಜರ್ನಿ ಇನ್ ದೇರ್ ಓನ್ ಇನ್ಸ್ಟಿಟ್ಯೂಷನ್. ಅದರ್ವೈಸ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಕಲ್ತಿಲ್ಲ, ಸ್ಕಿಲ್ ಆಗ್ತಲ್ಲ ಅಂತ ಕೇಪಬಲ್ ಇಲ್ಲ ಅಂದ್ರೆ ಓಕೆ ನಿಮ್ದು ಇಂಟರ್ನ್ಶಿಪ್ ಮುಗಿತಪ್ಪ ಹೋಗು ಅಂತೇಳಿ ಕಳಿಸ್ಬೋದು. ಟೆಕ್ನಾಲಜಿ, ಟೆಕ್ನಿಕ್ಸು ಮತ್ತೆ ಸ್ಕಿಲ್ಸ್ ಅದ್ರ ಬಗ್ಗೆ ಅಪ್ಡೇಟ್ ಆಗಲೇಬೇಕು. ಉತ್ತಮ ಪತ್ರಿಕೋದ್ಯಮ ಕಾಲೇಜ್ ಸಿದ್ಧಾರ್ಥ ಸೆಂಟರ್ ಫಾರ್ ಮೀಡಿಯಾ ಸ್ಟಡೀಸ್, ತುಮಕೂರು. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು TNIT ಪಾಡ್ಕಾಸ್ಟ್ನ ಹೊಸ ಸೀರೀಸ್ ನಮ್ಮ ಸೆಲೆಬ್ರಿಟೀಸ್. ಸೊ TNIT ಮೀಡಿಯಾ ಅವಾರ್ಡ್ಸಲ್ಲಿ 2025 ಅವಾರ್ಡ್ ಪಡೆದಂಥ ಬೆಸ್ಟ್ ಜರ್ನಲಿಸಮ್ ಕಾಲೇಜ್ ಸಿದ್ಧಾರ್ಥ ಸೆಂಟರ್ ಆಫ್ ಮೀಡಿಯಾ ಅಲ್ಲಿನ ಡೈರೆಕ್ಟರ್ ಆದಂಥ BT ಮುದ್ದೇಶ್ವರ್ ನಮ್ಮ ಜೊತೆ ಇದ್ದಾರೆ. ಸೊ ಸರ್ ಹತ್ರ ಮಾತಾಡಿಕೊಂಡು ಇವತ್ತು ಜರ್ನಲಿಸಮಿಗೆ ಯಾವ ಥರ ಸ್ಕೋಪ್ ಇದೆ, ಸ್ಟೂಡೆಂಟ್ಸಿಗೆ ಏನೇನು ತಿಳ್ಕೋಬೇಕು, ನೀವೇನಾದ್ರು ಜರ್ನಲಿಸಮ್ ಕಲಿಬೇಕು ಅಥವಾ ಜರ್ನಲಿಸಮ್ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅಂದರೆ ಈ ಒಂದು ಪಾಡ್ಕಾಸ್ಟ್ನ ಕಂಪ್ಲೀಟ್ ಆಗಿ ನೋಡಿ. ನಮಸ್ತೆ ಸರ್. ನಮಸ್ತೆ. ಸಿದ್ಧಾರ್ಥ ಮೀಡಿಯಾ ಸೆಂಟ್ರಿಂದ ಸೊ ಎಷ್ಟು ವರ್ಷಗಳಿಂದ ನೀವು ಜರ್ನಲಿಸಮ್ನ ಹೇಳ್ಕೊಡ್ತಿದ್ದೀರಾ ಆ್ಯಂಡ್ ನಿಮ್ಮ ಇನ್ಸ್ಟಿಟ್ಯೂಷನ್ ಎಲ್ಲಿದೆ? ಬೇಸಿಕಲಿ ನಾನು ಜರ್ನಲಿಸ್ಟು. ಬಿಫೋರ್ ಕಮಿಂಗ್ ಟು ದಿ ಅಕಾಡೆಮಿಕ್ ಫೀಲ್ಡ್ ಐ ವಾಸ್ ಎ ಜರ್ನಲಿಸ್ಟ್. 96 ಮೈಸೂರು ಯೂನಿವರ್ಸಿಟಿಯಿಂದ ಜರ್ನಲಿಸಮ್ ಕೋರ್ಸ್ ಮುಗಿಸಿದ ನಂತರ ನಾನು ನೇರವಾಗಿ ಉದಯ TVನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದ ಎಕ್ಸ್ಪೀರಿಯನ್ಸ್ಗಳು, ಸ್ಕ್ರಿಪ್ಟ್ ರೈಟಿಂಗಿಂದ ಎಡಿಟಿಂಗ್ವರೆಗೂ ಅಥವಾ ಆನ್ಲೈನ್ವರೆಗೂ ಒಂದಷ್ಟು ಎಕ್ಸ್ಪೀರಿಯನ್ಸನ್ನು ನಾನು ಪಡ್ಕೊಂಡು ಡಾಕ್ಟ್ರೇಟ್ ಮಾಡಿದೆ. ಆ ನಂತರ ನನಗೆ ಅಕಾಡೆಮಿಕ್ ಹೋಗಬೇಕು ಅಂತೇಳಿ 2008 ಐ ವಾಸ್ ಜಾಯಿನ್ ಟು ದಿ ಸಿದ್ಧಾರ್ಥ ಸೆಂಟರ್ ಫಾರ್ ಮೀಡಿಯಾ ಸ್ಟಡೀಸ್ ಎಸ್ ಅಸಿಸ್ಟೆಂಟ್ ಪ್ರೊಫೆಸರ್. ಅದು ತುಮಕೂರಿನ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಕ್ಯಾಂಪಸ್ನಲ್ಲಿದೆ. ಅದು ಭಾಳ ಪ್ರೊಫೆಷನಲ್ ಇನ್ಸ್ಟಿಟ್ಯೂಷನ್, ಏಕೆಂದರೆ ಅಲ್ಲಿ ಟೆಲಿವಿಷನ್ ಸ್ಟೇಷನ್, ರೇಡಿಯೋ ಈ ಥರದ್ದೆಲ್ಲ, ಆಮೇಲೆ ಆ್ಯಪಲ್ ಐಮ್ಯಾಕ್ನಲ್ಲಿ ಎಡಿಟಿಂಗ್ ಮಾಡುವಂಥ ಒಂದು ಪ್ರೊಫೆಷನಲ್. ಬೇಸಿಕ್ಲಿ ನಮ್ಮ ಒಂದು ಎಜುಕೇಶನ್ ಸೆಂಟರಲ್ಲಿ ಇನ್ ಹೌಸ್ ಒಂದು ಮೀಡಿಯಾ ಸೆಟಪ್ ಮತ್ತು ಒಂದು ರೇಡಿಯೋ ಸೆಟಪ್ ಇದೆ. ಸೊ ದಟ್ ಸ್ಟೂಡೆಂಟ್ಸ್ ಕಲ್ತ ಮೇಲೆ ಇನ್ ಹೌಸ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅನ್ನೋದನ್ನ ನೀವು ಹೇಳ್ತಿರೋದು. ಎಕ್ಸಾಕ್ಟ್ಲಿ. ಒಂದು ಮೀಡಿಯಾ ಹೌಸಸ್ನಲ್ಲಿ ಬೇಸಿಕ್ಕಾಗಿ ನಾವು ಸ್ಕಿಲ್ಲನ್ನು ಕಲಿಸ್ಬೇಕಾಯ್ತು. ಅಕಾಡೆಮಿಕ್ ಪಾರ್ಟು ಒಂದಾದರೆ, ಎರಡನೇದು ಸ್ಕಿಲ್ ಬೇಸ್ಡ್ ಟೆಕ್ನಾಲಜಿ ಆಸ್ಪೆಕ್ಟ್ಸನ್ನು ನಾವು ಟೀಚ್ ಮಾಡಲೇಬೇಕು ಇನ್ ಅಕಾಡೆಮಿಕ್ ಆ್ಯಂಡ್ ಬೋತ್ ಇನ್ ದಿ ಪ್ರಾಕ್ಟಿಕಲ್ ವೇ. ಸೊ ಅದು ಆ ಥರದ್ದು ವೆದರ್ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸಿದ್ಧಾರ್ಥ ಮೀಡಿಯಾ ಸ್ಟಡೀಸ್ನಲ್ಲಿ ಸೆಟಪ್ ಮಾಡಿದ್ದಾರೆ. ಸೊ ಅದರಲ್ಲಿ ನಮಗೆ ಸ್ಟೂಡೆಂಟ್ಸ್ಗಳಿಗೆ ನಾವೇನು ಥಿಯರಿಯನ್ನು ಟೀಚ್ ಮಾಡ್ತೀವಿ, ಅದ್ರ ಜೊತೆಲೆ ಆಸ್ ಪಾರ್ಟ್ ಆಫ್ ದಟ್ ಅಕಾಡೆಮಿಕ್ ಕೆರಿಯರ್ ವಿ ಗೋ ಫಾರ್ ದಿ ಪ್ರಾಕ್ಟಿಕಲ್ ವರ್ಕ್. ಫಾರ್ ಎಕ್ಸಾಂಪಲ್ ಪ್ರಿಂಟ್ ಮೀಡಿಯಾ ಅದು ಅಥವಾ ಆಡಿಯೋ ಮೀಡಿಯಾ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಅದ್ರ ಬಗ್ಗೆ ಈಗ ನ್ಯೂಸ್ ಪೇಪರನ್ನ ಹೇಗೆ ನಾವು ಪ್ರಿಂಟೌಟನ್ನು ತರಬೇಕು ಅಥವಾ ಅದನ್ನು ಡಿಸೈನ್ ಮಾಡಬೇಕು ಅಥವಾ ಅದರಲ್ಲಿ ಹೇಗೆ ಲೇಔಟ್ ಮಾಡಬೇಕು ಅನ್ನುವಂಥದ್ದೆಲ್ಲವನ್ನು ಪ್ರಾಕ್ಟಿಕಲಾಗಿ ಹೇಳ್ಕೊಡ್ತಾ ಹೋಗ್ತೀವಿ. ಅದೇ ರೀತಿ ಇನ್ನು ರೇಡಿಯೋ ಹೋದಾಗ ನಮ್ಮಲ್ಲಿ ರೇಡಿಯೋ ಸಿದ್ಧಾರ್ಥ ಇದೆ 90.8 FM ಅಂತ. 40 ಕಿಲೋಮೀಟರ್ ರೇಡಿಯಸ್ ಅದು ಟ್ರಾನ್ಸ್ಮಿಷನ್ ಆಗ್ತಾ ಇದೆ, ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗು. ಅದರಲ್ಲಿ ರೇಡಿಯೋ ಜಾಕಿಯಿಂದ ಮತ್ತು ರೇಡಿಯೋ ಎಡಿಟಿಂಗಿಂದ ಸೌಂಡ್ ಮಿಕ್ಸಿಂಗ್ ಮತ್ತು ಸೌಂಡು ವೈಬ್ರೇಷನ್ಸ್ಗಳನ್ನ ಮಾಡ್ಯುಲೇಷನ್ಸ್ಗಳು ಹೇಗೆ ಚೇಂಜ್ ಮಾಡಬೇಕು, ಈ ಥರದ್ದೆಲ್ಲ ಸ್ಕಿಲ್ಸನ್ನು ಹೇಳ್ಕೊಡ್ತಾ ಹೋಗ್ತೀವಿ.
ಸರ್ ಸಾರಿ ಟು ಬ್ರೇಕ್ ಯು ಥ್ರೂ, ಬಟ್ ಇವಾಗ ನನ್ನ ಪ್ರಶ್ನೆ, ಇವಾಗ ಒಂದು ವ್ಯಕ್ತಿ ಜರ್ನಲಿಸಮ್ ಕಲಿಬೇಕು ಅಂದಾಗ ಅವ್ರು ಯಾವ ಮೈಂಡ್ ಸೆಟ್ಗೆ ಪ್ರಿಪೇರ್ಡ್ ಆಗಿರಬೇಕು? ನಿಮ್ಮ ಸೆಂಟ್ರಲ್ಲಿ ಎಲ್ಲಾ ತರ ಫೆಸಿಲಿಟೀಸ್ ಇದೆ, ಬಟ್ ಇವಾಗ ಒಂದು ಸ್ಟೂಡೆಂಟ್ ಆಗಿ ನಾನು ಯೋಚನೆ ಮಾಡಬೇಕು ಅಂದ್ರೆ, ಯೂಶಲಿ ಸ್ಟೂಡೆಂಟ್ಸ್ ಆರ್ಟ್ಸ್ ತಗೊಳ್ಳೋದು ಯಾವಾಗ? ಸೈನ್ಸ್ ಮತ್ತೆ ಕಾಮರ್ಸ್ ಇಲ್ಲದೆ ಇದ್ದಾಗ, ಅಥವಾ ಕೆಲವೊಬ್ರು ಇದ್ದಾರೆ ಪ್ರಿಫರ್ ದಟ್ ಇದೇ ಫೀಲ್ಡ್ ಬರಬೇಕು ಅಂತ, ಬಟ್ ಇಲ್ಲ ಅಂದ್ರೆ ಆರ್ಟ್ಸ್ ಇಸ್ ಆಲ್ವೇಸ್ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ಬೋದು. ನಿಮಗೇನ್ ಅನ್ಸುತ್ತೆ, ಆರ್ಟ್ಸ್ ಸ್ಟೂಡೆಂಟ್ಸ್ ಜರ್ನಲಿಸಮ್ ಸ್ಟೂಡೆಂಟ್ಗೆ ಸೈನ್ಸ್ ಮತ್ತೆ ಕಾಮರ್ಸ್ ಅಷ್ಟೇ ವ್ಯಾಲ್ಯೂ ಇದೆಯಾ? ಎಸ್, ಡೆಫಿನೆಟ್ಲಿ ಇದೆ. ಯಾವುದೇ ಕೋರ್ಸ್ ಆಗಲಿ ಅದರದ್ದೇ ಆದಂಥ ವೆಯ್ಟೇಜಸ್ಸು ಪ್ರತಿಯೊಂದು ಕೋರ್ಸ್ಗೂ ಇರ್ತದೆ. ಆದರೆ ಆ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳುವ ರೀತಿ ಮತ್ತು ಯಾವ ಸೆಂಟರ್ನ ಆಯ್ಕೆ ಮಾಡ್ಕೊಡ್ತೀವಿ, ಯಾವ ಕಾಲೇಜಿನಲ್ಲಿ ನಾವು ಸ್ಟಡಿ ಮಾಡ್ತೀವಿ ಮತ್ತು ಹೇಗೆ ಓದ್ತೀವಿ, ಹೇಗೆ ಅದನ್ನು ಕೋರ್ಸಲ್ಲಿರ್ತಕ್ಕಂಥ ಟೆಕ್ನಿಕಲ್ ಸ್ಕಿಲ್ಸನ್ನು ನಾವು ಅಡಾಪ್ಟ್ ಮಾಡಿಕೊಂಡು ಕಲಿತೀವಿ ಅಂದ್ರ ಮೇಲೆ ನಿಮ್ಮ ಕೋರ್ಸ್ ಆಯ್ಕೆ ಏನಿರುತ್ತೆ. ಜರ್ನಲಿಸಮ್ಗೂ ಅದೇ ರೀತಿಯಾದಂಥ ಒಂದು ವೆಯ್ಟೇಜ್ ಇದೆ. ಈಗ ಎಲ್ಲೂ ಕೋರ್ಸಲ್ಲಿ ಯಾವುದೂ ಕೋರ್ಸಲ್ಲಿ ಸಿಗಲಿಲ್ಲ ಅಂದಂಥ ಬರುವಂಥ ಸ್ಟೂಡೆಂಟ್ಸ್ಗಳು ಜರ್ನಲಿಸಮ್ ಬರ್ತಾರೆ. ಒಂದು ಎರಡನೇದು ಒಂದು 50% ಭಾಳ ಇಂಟ್ರೆಸ್ಟೆಡ್ ಪಟ್ಟು ಈ ಜರ್ನಲಿಸಮ್ ಕೋರ್ಸನ್ನು ಆಯ್ಕೆ ಮಾಡ್ಕೋತಾರೆ. ಇವರ ಇಬ್ಬರಲ್ಲಿ ವ್ಯತ್ಯಾಸ ಬರೋದು ಎಲ್ಲಿ ಅಂದರೆ, ಜರ್ನಲಿಸಮನ್ನು ಇಷ್ಟಪಟ್ಟು ಓದುವಂಥವ್ರು ಭಾಳ ಫಾಸ್ಟಾಗಿ ಮೂವ್ ಆಗ್ತಾರೆ. ಯಾಕೆ ಮೂವ್ ಆಗ್ತಾರೆ ಅಂದರೆ, ಅವ್ರಿಗೆ ಒಂದು ಏನೋ ಥೀಮ್ ಇರ್ತದೆ, ನಾನೊಂದು ಇಂಥ ಒಂದು ಪ್ರಿಂಟ್ ಮೀಡಿಯಾದಲ್ಲಿ ಮಾಡಬೇಕು, ರೇಡಿಯೋ ಜಾಕಿ ಆಗಬೇಕು, ಅಥವಾ ಟೆಲಿವಿಷನಲ್ಲಿ ಆ್ಯಂಕರ್ ಆಗಬೇಕು ಅನ್ನುವಂಥದ್ದು. ಇತ್ತೀಚೆಗೆ ಅದೇನಾಗಿದೆ, ಬಿಯಾಂಡ್ ಟು ದಟ್ ಹೋಗಿದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮಾರ್ಕೆಟಿಂಗಲ್ಲಿ ಅಥವಾ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ಹೇಗೆ ನಮ್ಮ ಜರ್ನಲಿಸಮ್ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಇವತ್ತಿನ ಟುಡೇಸ್ ಟ್ರೆಂಡ್ಸ್ ಆಗಿದೆ. ಜರ್ನಲಿಸಮ್ ಸ್ಟೂಡೆಂಟ್ಸ್ಗೆ ಮೊದಲು ಇದ್ದಿದ್ದ ಸಮಸ್ಯೆ ಯಾವ್ದಾದ್ರು ಮೀಡಿಯಾ ಹೌಸಲ್ಲಿ ಜಾಗ ಸಿಗಬೇಕು ಅಥವಾ ಒಂದು ಆಪರ್ಚುನಿಟಿ ಸಿಗಬೇಕು ಅಂತ. ಬಟ್ ಇವಾಗ ಒಂದು ಸೋಷಿಯಲ್ ಮೀಡಿಯಾನ ಪರ್ಸ್ಪೆಕ್ಟಿವ್ ಬಂದಮೇಲೆ ಡಿಜಿಟಲ್ ಮಾಧ್ಯಮ ಅನ್ನೋದು ಯಾರು ಬೇಕಾದರೂ ಎಲ್ಲಿಂದ ಬೇಕಾದರೂ ಶುರು ಮಾಡಬಹುದಾಗಿದೆ. ಹಾಗಾಗಿ ಅವರ ಜರ್ನಲಿಸಮ್ ಸ್ಕಿಲ್ಸ್ನ ಅಲ್ಲೂ ಯುಟಿಲೈಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಅದರಿಂದ ಅಡ್ವಾಂಟೇಜ್ ಇದೆಯಾ, ಡಿಸ್ಅಡ್ವಾಂಟೇಜ್ ಇದೆ? ಎರಡೂ ಇದೆ. ಡಿಸ್ಅಡ್ವಾಂಟೇಜು ಇದೆ, ಅಡ್ವಾಂಟೇಜು ಇದೆ. ಬಟ್ ಜರ್ನಲಿಸಮ್ ಸ್ಟೂಡೆಂಟ್ಸ್ಗಳಿಗೆ ಅಡ್ವಾಂಟೇಜ್ ಜಾಸ್ತಿ ಇದೆ. ಯಾಕೆಂದರೆ ಸಿಟಿಜನ್ ಜರ್ನಲಿಸಮ್ ಇವತ್ತು ಮೋರ್ ಫೋಕಸಿಂಗ್ ಆನ್ ದಿ ಜರ್ನಲಿಸಮ್ ಆಗ್ತಾ ಇದೆ. ಆದರೆ ಇಲ್ಲಿ ಸಿಟಿಜನ್ ಜರ್ನಲಿಸಮ್ ಮಾಡೋರಿಗೆ ಟೆಕ್ನಿಕಲ್ ಸ್ಕಿಲ್ಸು ಅಷ್ಟು ಚೆನ್ನಾಗಿ ಗೊತ್ತಿರೋದಿಲ್ಲ. ಆದರೆ ಜರ್ನಲಿಸಮ್ ಮಾಡೋದವ್ರಿಗೆ ಟೆಕ್ನಿಕಲ್ ಸ್ಕಿಲ್ಸ್ಗಳು ಗೊತ್ತಿರ್ತದೆ, ಅದನ್ನ ಟೆಕ್ನಿಕ್ಸ್ಗಳು ಗೊತ್ತಾಗ್ತಾ ಇರ್ತದೆ. ಯಾಕೆಂದರೆ ಅದನ್ನು ಪ್ರಾಕ್ಟಿಕಲಾಗಿ ಅಥವಾ ಥಿಯರಿಯಾಗಿ ಎರಡರಲ್ಲೂ ನಾವು ಟೀಚ್ ಮಾಡಿರ್ತೀವಿ. ಇಲ್ಲ ಅಂದರೆ ಇಂಟರ್ನ್ಶಿಪ್ ಕಳಿಸೋದು, ಇಲ್ಲ ಅಂದರೆ ಮೀಡಿಯಾ ಜರ್ನಲಿಸ್ಟ್ಗಳ ಜೊತೆ ಮೀಡಿಯಾ ಇಂಟ್ರ್ಯಾಕ್ಷನ್ಸ್ಗಳು ಮಾಡಿಸೋದು, ವಿಸಿಟ್ ಮಾಡಿಸೋದು. ಹಾಗಾಗಿ ಅವರು ಆ ಸ್ಕಿಲ್ಸ್ಗಳನ್ನ ಕಲ್ತಿರ್ತಾರೆ. ಸೊ ಅವ್ರಿಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡೋಕ್ಕೆ ಎಫಿಷಿಯನ್ಸಿ ಇರುತ್ತೆ, ವೆಯ್ಟೇಜ್ ಇರುತ್ತೆ. ಯಾವುದನ್ನ ಕಂಟೆಂಟನ್ನು ಹೇಗೆ ನಾವು ಪ್ರಮೋಟ್ ಮಾಡಬೇಕು ಅಥವಾ ಮಾರ್ಕೆಟಿಂಗ್ ಮಾಡಬೇಕು, ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಒಂದು ಸ್ಕಿಲ್ಸು ಜಾಸ್ತಿ ಗೊತ್ತಿರ್ತದೆ ಬೇರೆಯವ್ರಿಗಿಂತ. ಸೊ ಹಾಗಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾನ್ ಜರ್ನಲಿಸಮ್ ಸ್ಟೂಡೆಂಟ್ಗಿಂತ ಜರ್ನಲಿಸಮ್ ಸ್ಟೂಡೆಂಟ್ಸ್ನವರು ಹೆಚ್ಚು ಹೋಗ್ತಾ ಇದ್ದಾರೆ ಮತ್ತು ಕಲಿತಾ ಇದ್ದಾರೆ ಮತ್ತು ಅದರ ಪ್ಲೇಸ್ಮೆಂಟ್ಗಳನ್ನು ತಗೋತಾ ಇದ್ದಾರೆ. ಎಲ್ಲೋ ಇವತ್ತಿನ ಜರ್ನಲಿಸಮಲ್ಲಿ ಜನ ಬರೀ ಆ್ಯಂಕರಿಂಗು ಅಥವಾ ಪ್ರಾಂಪ್ಟ್ ಇದ್ದರೆ ಆಗುತ್ತೆ ಅನ್ನೋ ಸಿನಾರಿಯೋಗೆ ಬಂದ್ಬಿಟ್ಟಿದೆ. ಬಟ್ ಮೊದಲು ಪ್ರತಿಯೊಂದನ್ನು ಬಾಯ್ಪಾಠ ಮಾಡಬೇಕು, ಪ್ರತಿಯೊಂದು ನ್ಯೂಸ್ನ ಅವ್ರು ಕಲಿಬೇಕು, ಅರ್ಥ ಮಾಡ್ಕೋಬೇಕು, ಅದಾದ್ಮೇಲೆ ಅದ್ರ ಮೇಲೆ ವಾದ ವಿವಾದಗಳು ನಡೀತಾ ಇತ್ತು. ಈಗ ಬರ್ತಿರೋ ಸ್ಟೂಡೆಂಟ್ಸು ಎಲ್ಲೋ ಶಾರ್ಟ್ ಕಟ್ನ ಅಪ್ಲೈ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅಥವಾ ಇವಾಗ ಡಿಜಿಟಲ್ ಅಥವಾ ಸೋಷಿಯಲ್ ಮೀಡಿಯಾ ಅಂತ ಬಂದಾಗಲೂ ದೇರ್ ಆರ್ ಲಾಟ್ ಆಫ್ ಫೆಸಿಲಿಟೀಸ್ ಎಲ್ಲದನ್ನು ಶಾರ್ಟ್ ಕಟ್ ಆಗಿ ಮಾಡೋದಕ್ಕೆ. ನಿಮಗೆ ಟೆಲಿಪ್ರಾಂಪ್ಟರ್ಸ್ ಮೊದಲು ಬರೀ ಟಿವಿಯಲ್ಲಿತ್ತು, ಇವಾಗ ಸೋಷಿಯಲ್ ಮೀಡಿಯಾಗೂ ನಿಮಗೆ ಒಂದು ಮಿನಿ ಟೆಲಿಪ್ರಾಂಪ್ಟರ್ಸ್ ಕೂಡ ಸಿಗುತ್ತೆ. ಮೊದಲೇ ನ್ಯೂಸ್ ರೀಡಿಂಗ್ ಮಾಡ್ತಾ ಇದ್ರು, ಈಗ ಅದೇ ನ್ಯೂಸ್ ರೀಡರ್ ಆ್ಯಂಕರ್ಗಳು ನ್ಯೂಸ್ ಅನಾಲಿಸಿಸ್ ಮಾಡ್ತಾರೆ. ಟೆಲಿಪ್ರಾಂಪ್ಟರ್ ಬೇಕಾಗಿಲ್ಲ. ನೀವು ಆ ಡೆಪ್ತ್ ಸ್ಟಡಿ ಮಾಡಿದ್ರೆ ನೀವು ಅದಕ್ಕಿಂತ ಹೆಚ್ಚಾಗಿ ಎಲಾಬ್ರೇಟನ್ನು ಮಾಡ್ತಾ ಹೋಗ್ಬೋದು. ಆ ಥರದ್ದು ಸ್ಕಿಲ್ಸ್ಗಳನ್ನು ಈಗ ಮೀಡಿಯಾ ಇಂಡಸ್ಟ್ರಿಗಳಲ್ಲಿ ಕೊಡ್ತಾ ಹೋಗ್ತಾರೆ. ಯಾವುದೇ ಆ್ಯಂಕರ್ ಕೂಡ ಇವತ್ತು ಒಂದು ಪೊಲಿಟಿಕಲ್ ಇರ್ಬೋದು, ಒಂದು ಕ್ರೈಮ್ ಇರ್ಬೋದು, ಅದನ್ನು ಅನಾಲಿಸಿಸ್ ಮಾಡುವಂಥ ಎಬಿಲಿಟಿಯನ್ನು ಪಡ್ಕೋತಾರೆ. ಅದು ಯಾಕೆಂದರೆ ಈಗ ಸಿಗ್ತಾ ಇರ್ತಕ್ಕಂಥ ಟೆಕ್ನಿಕಲ್ ಬ್ಯಾಕಪ್ಪು ಅವರು ಕಲಿತಾ ಹೋಗ್ತಾರೆ. ಕಲಿತ ನಂತರ ಆ ಫೀಲ್ಡ್ ಇರ್ತದೆ, ಅದರಲ್ಲಿ ಕೇಪಬಿಲಿಟಿ ಜಾಸ್ತಿ ಆಗ್ತಾರೆ. ಸೊ ಆ ಅನಾಲಿಸಿಸನ್ನು ಮಾಡೋಕ್ಕೆ ಅವರು ಟೆಲಿಪ್ರಾಂಪ್ಟರ್ ಇಟ್ಕೊಂಡೇ ಓದಿ ಅಥವಾ ಟೆಲಿಪ್ರಾಂಪ್ಟರ್ ಇಟ್ಕೊಂಡೇ ಮಾಡಿದಾಗ ಏನಾಗುತ್ತೆ, ಅವ್ರಿಗೊಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ, ಸ್ಟಿಕ್ ಆನ್ ಆಗ್ತಾರೆ. ಆ ಫ್ಲೂಯೆನ್ಸಿ ಬರಲ್ಲ, ಆ ಮಾಡ್ಯುಲೇಷನ್ಸ್ಗಳು ಅಷ್ಟು ಚೆನ್ನಾಗಿ ಬರಲ್ಲ. ಆದರೆ ಅದು ಬಿಯಾಂಡ್ ಟು ದಟ್ ಹೋದಾಗ ನಿಮಗೆ ಆ ವ್ಯೂವರ್ಶಿಪ್ಪನ್ನು ಎನ್ಕ್ಯಾಚ್ ಮಾಡಬೇಕಾದ್ರೆ ನಿಮಗೆ ಭಾಳ ಬಾಡಿ ಲ್ಯಾಂಗ್ವೇಜ್ಗಳು ಇವೆಲ್ಲ ಫ್ಲೂಯೆನ್ಸಿಗಳು ನಿಮಗೆ ಕೇಪಬಿಲಿಟಿ ಇದ್ದಾಗ ನಿಮ್ಮಲ್ಲಿ ಆ ಶಬ್ದ ಭಂಡಾರ ಅಂತ ಕರಿತೀವಿ, ಅಥವಾ ವಾಕ್ಯಗಳ ರಚನೆ ಇರ್ತೀವಿ, ಅಥವಾ ಭಾಷೆ ಅಂತೀವಿ, ಎಲ್ಲ ಗೊತ್ತಿದ್ರೆ ನಿಮ್ಗೆ ಈಸಿಯಾಗಿ ನೀವು ಆ್ಯಂಕರಿಂಗನ್ನು ಮಾಡ್ತಾ ಹೋಗ್ಬೋದು. ಸೊ ಇದನ್ನ ನೀವು ಸ್ಟೂಡೆಂಟ್ಸಲ್ಲಿ ಹೆಂಗೆ ಇನ್ಕಲ್ಕೇಟ್ ಮಾಡ್ತಿದ್ದೀರಾ?
ನಾವು ಪ್ರತಿನಿತ್ಯ ಬರುವಂಥ ಯಾವುದೇ ಸ್ಟೂಡೆಂಟ್ಸ್ ಆಗಲಿ, ಯಾವುದೇ ಯೂನಿವರ್ಸಿಟಿ ಆಗಲಿ ಅಥವಾ ಯಾವುದೇ ಜರ್ನಲಿಸಮ್ ಕಾಲೇಜ್ ಆಗಲಿ, ಫಸ್ಟ್ ಅವರು ಮಾಡ್ತಕ್ಕಂಥದ್ದು ನ್ಯೂಸ್ ಪೇಪರ್ ರೀಡಿಂಗ್ ಅಂತ ಕಂಪಲ್ಸರಿ 1 ಅವರ್ ಅಥವಾ ½ ಅವರ್ ನ್ಯೂಸ್ ಪೇಪರ್ ರೀಡಿಂಗ್. ಕೆಲವು ಕಾಲೇಜಿಗೆ, ನಮ್ಮ ಕಾಲೇಜ್ಗಳಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ನಾವೇನು ಎಗೇನ್ ನ್ಯೂಸ್ ರೈಟಿಂಗ್ ಇನ್ ದಿ ನೋಟಿಸ್ ಬೋರ್ಡ್, ಬ್ಲ್ಯಾಕ್ ಬೋರ್ಡ್ ಅಂತ ಫ್ರಂಟ್ ಆಫ್ ದಿ ಕಾಲೇಜ್ ಅಥವಾ ಡಿಪಾರ್ಟ್ಮೆಂಟಲ್ಲಿ ನ್ಯೂಸ್ ರೀಡಿಂಗ್ ಅಂತ ಮಾಡ್ತಕ್ಕಂಥದ್ದು, ನ್ಯೂಸ್ ಬೋರ್ಡ್ ಬರೆಸ್ತಕ್ಕಂಥದ್ದು ಮಾಡ್ತೀವಿ, ರಿಪೀಟ್ ಮಾಡ್ತೀವಿ ಅವತ್ತಿನ ಡೈಲಿ ನ್ಯೂಸ್ ಇವೆಂಟ್ಸ್ಗಳನ್ನ. ಅದೇನಾಗುತ್ತೆ, ರೀಕಾಲ್ ಆಗುತ್ತೆ ಬೋತ್ ಇವೆ, ಇನ್ ದಿ ರೈಟಿಂಗ್ ಆ್ಯಂಡ್ ಓರಲ್ ಎರಡೂ ರೀಕಾಲ್ ಆದಾಗ ಅವ್ರಿಗೆ ಒಂದು ಸ್ವಲ್ಪ ಮೆಮೊರಿ ಪವರ್ ಮತ್ತು ಅದು ರಿಜಿಸ್ಟ್ರೇಷನ್ ಆಗ್ತದೆ. ಸೊ ಹಾಗಾಗಿ ಅದು ಒಂದಾದರೆ, ಎರಡನೇದು ಅವ್ರಿಗೆ ನ್ಯೂಸ್ ರೈಟಿಂಗ್ಗಳು, ಪ್ರಾಕ್ಟಿಕಲ್ ನ್ಯೂಸ್ ಜರ್ನಲಿಸಮ್ ಅಂತೇಳಿ ಪ್ರಾಕ್ಟಿಕಲ್ ವರ್ಕ್ಗಳನ್ನು ಮಾಡಿಸ್ತಾ ಹೋಗ್ತೀವಿ. ಯಾವುದಾದ್ರು ಫಂಕ್ಷನ್ ರಿಪೋರ್ಟ್ ಮಾಡಿಸ್ತೀವಿ, ಇಲ್ಲಾಂದರೆ ಒಂದು ಸಬ್ಜೆಕ್ಟ್ ಕೊಟ್ಬಿಟ್ಟು ಅದ್ರ ಬಗ್ಗೆ ಒಂದು ಸ್ಟೋರಿ ಮಾಡಿ ಅಂತ ಹೇಳ್ತೀವಿ. ಈ ಥರ ಅವ್ರಿಗೆ ಕಲ್ಟಿವೇಷನ್ ಮಾಡ್ತಾ ಹೋಗ್ತೀವಿ. ಅದು ರೈಟಿಂಗ್ ಕಲ್ಟಿವೇಷನ್ ಇರ್ಬೋದು, ಅಥವಾ ಓರಲ್ ಕಲ್ಟಿವೇಷನ್ ಇರ್ಬೋದು, ಅಥವಾ ಟೆಕ್ನಿಕಲಿ ಕ್ಯಾಮ್ರಾ ಮಾಡಿಸ್ತಕ್ಕಂಥದ್ದು ಅಥವಾ ಎಡಿಟಿಂಗ್ ಮಾಡಿಸ್ತಕ್ಕಂಥದ್ದು, ಇದೆಲ್ಲವನ್ನು ಆನ್ ಸ್ಪಾಟ್ ವರ್ಕ್ ಕೊಟ್ಟು ಮಾಡಿಸುವಂಥದ್ದು, ಮಾನಿಟ್ರ್ ಮಾಡ್ತಕ್ಕಂಥದ್ದನ್ನ ನಾವು ಮಾಡ್ತಾ ಹೋಗ್ತೀವಿ. ಹಾಗಾಗಿ ಅವ್ರನ್ನ ಸ್ವಲ್ಪ ಬೇರೆ ಸ್ಟ್ರೀಮಿಂದ ಬಂದವರ ಜರ್ನಲಿಸಮ್ ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡುವಂಥ ಒಂದು ಕೆಲಸ ಮಾಡ್ತೀವಿ. ಈ ಒಂದು 5 ಸ್ಕಿಲ್ ಖಂಡಿತವಾಗ್ಲೂ ಯಾವುದೇ ಒಂದು ಜರ್ನಲಿಸಮ್ ಸ್ಟೂಡೆಂಟ್ ಅಲ್ಲಾದ್ರೂ ಇರಲೇಬೇಕು ಅನ್ನೋಂಥದ್ದು 5 ಸ್ಕಿಲ್ ಯಾವುದಾದ್ರೂ ಇದೆಯಾ? ರೀಡಿಂಗ್ ಆ್ಯಂಡ್ ರೈಟಿಂಗ್, ವೊಕ್ಯಾಬುಲರಿ, ಮಾತಾಡ್ಬೇಕು, ಏನಾರು ಮಾತಾಡ್ತಾರೆ, ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ಬಾಡಿ ಲ್ಯಾಂಗ್ವೇಜ್ ಬರ್ತದೆ, ಆ ಬಾಡಿ ಲ್ಯಾಂಗ್ವೇಜ್. ಇನ್ನು ಮ್ಯಾನೇಜ್ಮೆಂಟು ಮತ್ತು ಇತ್ತೀಚೆಗೆ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳನ್ನು ಕಲಿಬೇಕು. ಏಕೆಂದರೆ ಕಂಟೆಂಟ್ ಮಾರ್ಕೆಟಿಂಗ್ ಆಗ್ತದೆ. ಹಾಗಾಗಿ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಕಲಿತ್ರೆ ಇವತ್ತು ನಾವು ಯಾವುದೇ ವಿಶ್ವದ ಯಾವುದೇ ಮೂಲೆಯಲ್ಲಿ ಹೋದರೂ ನೀವು ಜರ್ನಲಿಸಮ್ ಮಾರ್ಕೆಟಿಂಗನ್ನು, ಜರ್ನಲಿಸಮ್ ಸಸ್ಟೈನಬಿಲಿಟಿಯನ್ನು ಖಂಡಿತ ಮಾಡ್ಕೋಬೇಕು. ಇವೆಲ್ಲ ಬೇಕು ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ಬೇಕು. 1 ಲ್ಯಾಂಗ್ವೇಜ್ ಇದ್ರೆ ಆಗಲ್ಲ, 2 ಲ್ಯಾಂಗ್ವೇಜ್ ಇರಬೇಕು, ಇನ್ನೂ 3rd ಲ್ಯಾಂಗ್ವೇಜ್, ಇನ್ನು 3ನೇ ಲ್ಯಾಂಗ್ವೇಜ್ ಇದ್ರೆ ಇನ್ನೂ ಬೆಟರ್. ಮಲ್ಟಿಪಲ್ ಲ್ಯಾಂಗ್ವೇಜ್ ಇದ್ರೆ ಅಂತೂ ಅವ್ರದ್ದು ವೆಯ್ಟೇಜ್ ಎಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತೊಗೊಂಡೋಗ್ತದೆ. ಅದು ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ ಲ್ಯಾಂಗ್ವೇಜ್, ರೈಟಿಂಗ್ ಆ್ಯಂಡ್ ರೀಡಿಂಗ್ ಅಂತ ಕಂಪಲ್ಸರಿ ಯಾವುದೇ ಜರ್ನಲಿಸಮ್ ಸ್ಟೂಡೆಂಟ್ಸ್ಗಳಿಗೆ ಕಂಪಲ್ಸರಿ ಬೇಕೇ ಬೇಕು. ಜರ್ನಲಿಸಮ್ ಅಂತ ಬಂದು ಈ ಸ್ಟೂಡೆಂಟ್ಸ್ ಇದನ್ನ ಆಪ್ಟ್ ಮಾಡ್ಕೊಳ್ಳೋತ್ತಿಗೆ, ಯಾವ ಕಾಲೇಜ್ನ ಆಪ್ಟ್ ಮಾಡ್ಕೊಳ್ಳೋತ್ತಿಗಾದ್ರೂ ಈ ಕೆಲವೊಂದು ಫ್ಯಾಕ್ಟರ್ಸ್ನ ಅವ್ರು ಯಾವಾಗಲೂ ತಲೆಯಲ್ಲಿ ಇಟ್ಕೋಬೇಕು. ಇದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಅವ್ರು ಚೂಸ್ ಮಾಡುವಂಥ ಕಾಲೇಜ್ಗಳು ಸರಿ ಇರುತ್ತೆ ಅನ್ನೋದೇನಾದ್ರು? ಜರ್ನಲಿಸಮ್ ಇದು ಪ್ರೊಫೆಷನಲ್ ಕೋರ್ಸ್, ನಾಟ್ ಫಾರ್ ಆರ್ಡಿನರಿ ಕೋರ್ಸ್. ಆ ಪ್ರೊಫೆಷನಲಿಸಮ್ ಅಂದರೆ ವೃತ್ತಿಪರತೆ ನಾವು ಹೆಂಗೆ ಡಾಕ್ಟ್ರು ಮತ್ತು ಇಂಜಿನಿಯರಿಂಗಲ್ಲಿ ನೋಡ್ತೀವೋ ಅದೇ ರೀತಿಯಾದಂಥ ಸೈಕಾಲಜಿ ಇದರಲ್ಲೂ ಬರಬೇಕು. ಇಲ್ಲಿ ನೀವು ಜರ್ನಲಿಸಮನ್ನು ಆಯ್ಕೆ ಮಾಡ್ಕೊಂಡ ನಂತರ ಆ ಕಾಲೇಜಲ್ಲಿ ಒಂದು ಅಟ್ಲೀಸ್ಟ್ ಕನಿಷ್ಠ ಕಂಪ್ಯೂಟರ್ ಲ್ಯಾಬ್ ಇರ್ತದ, ನಾವು ಒಂದು ಕ್ಯಾಮ್ರಾ, ಫೋಟೋ ತೆಗಿಕ್ಕೆ ಒಂದು ಕ್ಯಾಮ್ರಾ ಲ್ಯಾಬ್ಗಳು ಸಿಗ್ತದ, ಅಥವಾ ಸ್ಟುಡಿಯೋ ಇದೆಯಾ, ಏನೂ ಇಲ್ಲ ಅಂದರೆ ಅಟ್ಲೀಸ್ಟ್ ಪೋಡ್ಕಾಸ್ಟ್ ಮಾಡುವಂಥದ್ದು ಅಥವಾ ಇನ್ಯಾವುದೋ ಒಂದು ಸ್ಮಾಲ್ ಯೂನಿಟ್ ಆಫ್ ದಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇದೆಯಾ ಅನ್ನುವಂಥದ್ದು ನೋಡಿಕೊಂಡು ವಿಚಾರಿಸ್ಕೊಂಡು, ಜೊತೆಗೆ ಅದ್ರ ಬ್ಯಾಕಪ್ ಏನು ಅಂದರೆ ಆ ಟೆಕ್ನಿಕಲ್ ಸ್ಕಿಲ್ಸನ್ನು ಕಲಿಸ್ಬೇಕಲ್ಲ. ಈಗ ಫಾರ್ ಎಕ್ಸಾಂಪಲ್ ಕ್ಯಾಮ್ರಾ ಇದ್ರೆ ಆಗಲ್ಲ, ಕ್ಯಾಮ್ರಾ ಆಪರೇಟ್ ಮಾಡುವಂಥ ಕ್ಯಾಮ್ರಾಮನ್ ಇದ್ದಾನ, ಅಥವಾ ಅದಿಲ್ಲ ಎಡಿಟಿಂಗ್ ಮಾಡ್ತೀವಿ ಅಂದರೆ ಎಡಿಟಿಂಗ್ ಅಂದರೆ ಯಾವ ಸಾಫ್ಟ್ವೇರ್ ಮಾಡ್ತೀವಿ, ಯಾವ ಸಿಸ್ಟಮ್ ಬಳಸ್ತೀವಿ, ಈ ಥರದ್ದು ಹೇಳ್ಕೊಡ್ಲಿಕ್ಕೆ ಒಬ್ಬ ಎಡಿಟರ್ಸ್ ಅಂತಕ್ಕಂಥದ್ದು. ಇನ್ನು ಬಿಯಾಂಡ್ ಹೋದ್ರೆ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನಲ್ಲಿ ನಾವು ನೋಡ್ತಾ ಇರ್ತೀವಿ. ಆನ್ ಸ್ಕ್ರೀನ್ ಇಂಟು ಆಫ್ ಸ್ಕ್ರೀನಲ್ಲಿ ಇರ್ತಕ್ಕಂಥ ಜಾಬ್ ಆಪರ್ಚುನಿಟೀಸ್ ಮತ್ತು ಸ್ಕಿಲ್ಸ್ನ ನೀವು ಆನ್ ಸ್ಕ್ರೀನಲ್ಲಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಕಲೀಲಿಕ್ಕೆ ಸಾಧ್ಯನೇ ಇಲ್ಲ. ಆ ಥರದ್ದು ಆಫ್ ಸ್ಕ್ರೀನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಮಗೆ ಜಾಬ್ ಆಪರ್ಚುನಿಟೀಸು ಮತ್ತು ಸ್ಕಿಲ್ಸ್ಗಳು ಸಿಗ್ತಾ ಹೋಗ್ತದೆ. ಅದು ಸ್ಕಿಲ್ಸ್ ಮೇಲೆ ಅವರ ಪೊಸಿಷನ್ಸ್ ಕೂಡ ಡಿಸೈಡ್ ಆಗುತ್ತೆ. ಈ ಎಲ್ಲ ಆಸ್ಪೆಕ್ಟ್ಸನ್ನು ನೋಡಬೇಕಾಗತ್ತೆ. ಇನ್ನು ನಾನೇನು ಬ್ಲೇಮ್ ಮಾಡ್ತಾ ಇಲ್ಲ, ಕರ್ನಾಟಕದಲ್ಲಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ನಮಗೆ ಬೇಸಿಕಾಗಿ ನಾವು ಭಾಳ ಕೊರತೆಗಳನ್ನು ಅನುಭವಿಸ್ತಾ ಇರ್ತೀವಿ. ಡಿಗ್ರಿಗಳಲ್ಲೇ ಈಗ ಜರ್ನಲಿಸಮ್ ಇದೆ ಅಂದರೆ ಕಂಪ್ಯೂಟರ್ ಲ್ಯಾಬ್ಗಳನ್ನು ಹಾಕಿ ಅಂದರೆ ಹಾಕ್ಲಿಕ್ಕೆ ಆಗಲ್ಲ, ಭಾಳ ಕಷ್ಟ ಆಗ್ತದೆ. ಅದೇ ನೀವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳು ಅಥವಾ ಡೀಮ್ಡ್ ಯೂನಿವರ್ಸಿಟಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಆ ಕೋರ್ಸಿಗೆ ರಿಲೇಟೆಡ್ ಏನು ಲ್ಯಾಬ್ಗಳನ್ನ ಹಾಕಬೇಕು ಅಥವಾ ಏನು ಬೇಸಿಕ್ ಫೆಸಿಲಿಟಿ ಕೊಡಬೇಕು ಅದನ್ನು ಕಂಪಲ್ಸರಿ ಕೊಡ್ತಾರೆ. ಆ ಜಸ್ಟಿಫಿಕೇಶನ್ ಅಂತೂ ಪ್ರೈವೇಟ್ ಆ್ಯಂಡ್ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಇದ್ದೇ ಇರ್ತದೆ. ಸೊ ಹಾಗಾಗಿ ನೀವು ಸ್ಟೂಡೆಂಟ್ಸ್ಗಳು ಯಾರ ನಮಗೆ ಸೇರಬೇಕು ಅಂದಾಗ ನೀವು ಅಲ್ಲಿ ನಿಮಗೆ ಬೇಕಾದಂಥ ಕೋರ್ಸಿಗೆ ಬೇಕಾದಂಥ ಬೇಸಿಕ್ ಫೆಸಿಲಿಟಿಗಳು ಇದೆಯಾ ಅನ್ನೋ ಕ್ರಾಸ್ ಚೆಕ್ಕನ್ನು ಮಾಡಬೇಕು. ಆಮೇಲೆ ಸ್ಟಾಫ್ ಇದೆಯಾ, ಅದು ಬೇರೆ ಇನ್ನೇನು ಅಡಿಷನಲಿ ವ್ಯಾಲ್ಯೂ ಆ್ಯಡೆಡ್ ಕೋರ್ಸ್ಗಳನ್ನು ಅಲ್ಲಿ ನಾವು ಪಡಿಬೋದು ಅನ್ನೋಂಥ ನೋಡಿಕೊಂಡು ನೀವು ಜರ್ನಲಿಸಮ್ಗೆ ಜಾಯ್ನ್ ಆದರೆ ನಿಮ್ಮ ಮುಂದೆ ಫೀಲ್ಡ್ಗೆ ಹೋದಾಗ ಡೆಫಿನೆಟ್ಲಿ ಯು ಗೆಟ್ ಎ ಬರ್ತ್ ಇನ್ ದಟ್ ಜರ್ನಲಿಸಮ್ ಸ್ಪೇಸ್. ಎಲ್ಲೋ ಒಂದು ಕಡೆ ಎಥಿಕಲ್ ಜರ್ನಲಿಸಮ್ ಇತ್ತೀಚೆಗೆ ಕಾಣೆಯಾಗಿದೆ. ಎಲ್ಲಾನು ಮೀಡಿಯಾ ಅಂತ ಬಂದಾಗ ಎಥಿಕಲ್ ಜರ್ನಲಿಸಮ್ ಕಾಣೆ ಆಗಿದೆ. ಇದು ಸ್ಟೂಡೆಂಟ್ಸ್ಗಳಿಗೂ ನೀವು ಎಜುಕೇಟ್ ಮಾಡಬೇಕಾಗತ್ತೆ.
ಬಿಕಾಸ್ ಅವರೇ ಇವಾಗ ಇನ್ನು ಮುಂದೆ ಬಂದ್ಬಿಟ್ಟು ಮೀಡಿಯಾ ಪರ್ಸನಾಲಿಟೀಸ್ ಆಗೋದು. ಸೊ ಅವರಲ್ಲಿ ಎಥಿಕಲ್ ಜರ್ನಲಿಸಮ್ ಬಗ್ಗೆ ಒಂದು ಚಿಕ್ಕ ಇಂಪ್ಲಾಂಟ್ ಹೆಂಗ್ ಮಾಡ್ತೀರಾ? ಇಲ್ಲ, ಖಂಡಿತ ಅದು ಎಥಿಕಲ್ ಜರ್ನಲಿಸಮನ್ನು ಎಲ್ಲ ಜರ್ನಲಿಸಮ್ ಕಾಲೇಜ್ಗಳಲ್ಲಿ ಹೇಳ್ಕೊಡ್ತಾರೆ. ಅದೊಂದು ಸಿಲೆಬಸ್ ಕೂಡ ಇದೆ, ಮೀಡಿಯಾ ಲಾ ಮತ್ತು ಮೀಡಿಯಾ ಎಥಿಕ್ಸ್ ಅಂತಕ್ಕಂಥದ್ದು. ಆದರೆ ಇವತ್ತೇನಾಗಿದೆ, ಮೀಡಿಯಾ ಮಾರ್ಕೆಟಿಂಗ್ ಆಗಿದೆ. ಹೌದು, ಕಾರ್ಪೊರೇಟ್ ಸೆಕ್ಟರ್ಗಳು ಎಂಟ್ರಿ, ಕಮರ್ಷಿಯಲ್ಸ್ ನೀವು ಯಾವಾಗ ಕಮರ್ಷಿಯಲ್ ಅಂತ ಬಂದಾಗ ಲಾಭ ನಷ್ಟ ಲೆಕ್ಕಾಚಾರ ಹಾಕ್ಲೇಬೇಕು. ಆದರೆ ತೀರಾ ನಷ್ಟನೂ ಮಾಡೋಕ್ಕಾಗಲ್ಲ, ತೀರಾ ಎಕ್ಸ್ಟ್ರೀಮಾಗಿ ಬರೀ ಲಾಭನೇ. ಕಮರ್ಷಿಯಲ್ನೇ ಹಾಕ್ಕೊಂಡು ನಾವು ಚಾನಲ್ಗಳು ರನ್ ಮಾಡಲಿಕ್ಕಾಗಲ್ಲ. ಅಲ್ಲಿ ಹ್ಯುಮ್ಯಾನಿಟಿನೂ ಬರಬೇಕಾಗತ್ತೆ, ಸೋಷಿಯಲ್ ಜಸ್ಟಿಸು ಬರಬೇಕಾಗತ್ತೆ, ಅವೆಲ್ಲ ಬರ್ತವೆ. ಈಕ್ವಲಾಗಿ ಮೇಂಟೈನ್ ಮಾಡ್ತಾ ಮಾರ್ಕೆಟಿಂಗ್ ನೋಡಿಕೊಂಡು ನಾವು ಆ ಕರೆಂಟ್ ಸೀಕ್ವೆನ್ಸಿಗೆ ತಕ್ಕಂತೆ ನೀವು ಕಂಟೆಂಟನ್ನು ಕೊಡ್ತಾ ಹೋಗ್ಬೋದು. ಈಗ ಯಾವುದೇ ನ್ಯೂಸ್ ಚಾನಲ್ ಇರ್ಬೋದು, ಯಾವುದೇ ಎಂಟರ್ಟೈನ್ಮೆಂಟ್ ಚಾನಲ್, ಕಂಪ್ಲೀಟಾಗಿ ಕಮರ್ಷಿಯಲ್ನೇ ಒಂದು ಹಾಫ್ ಆನ್ ಅವರ್ ಸ್ಲಾಟಲ್ಲಿ ನೀವು ಕಮರ್ಷಿಯಲ್ನೇ ಪ್ಲೇ ಮಾಡ್ತಾ ಹೋದರೆ ಯಾರು ನೋಡಲ್ಲ. ಕಮರ್ಷಿಯಲ್ ಎಷ್ಟೇ ಇದ್ರು ಮೊದಲು ನ್ಯೂಸ್ ಅಲ್ಲಿ ಏನಾದ್ರು ಹೇಳಿದ್ದು ಅಥವಾ ನ್ಯೂಸ್ ಅಲ್ಲಿ ಒಂದು ಡಿಸ್ಕಷನ್ ಆಗೋದು ಪ್ರತಿಯೊಬ್ರು ತಲೆಯಲ್ಲೂ ನಿಲ್ತಿತ್ತು. ಎಕ್ಸಾಕ್ಟ್ಲಿ, ಕಂಟೆಂಟ್ ಈಸ್ ಇಂಪಾರ್ಟೆಂಟ್. ಆ ಕಂಟೆಂಟ್ ಕೂಡ ಎಲ್ಲೋ ಡ್ರಾಪ್ ಡೌನ್ ಆಗ್ತಿದೆ. ಯಾವ್ದಕ್ಕೆ ಡ್ರಾಪ್ ಡೌನ್ ಆಗ್ತದೆ ಅಂದರೆ ನಮ್ಮ ಸ್ಟಡಿ ಲೆವೆಲ್ ವೀಕ್ ಆಗ್ತಾ ಹೋಗ್ತದೆ. ಜರ್ನಲಿಸಮ್ ಆಗಲಿ ಅಥವಾ ಯಾವುದೇ ಆಗಲಿ ನಾವು ಅಬ್ಸರ್ವೇಷನ್ ಮಾಡಲ್ಲ. ವಿ ಓಪನ್ ಅಪ್ ಟು ದಿ ಸೊಸೈಟಿಗೆ ಓಪನ್ ಅಪ್ ಆದಾಗ, ಸೊಸೈಟಿ ಜೊತೆಲಿ ಹೋದಾಗ ಇಲ್ಲಿ ಆಫೀಸಲ್ಲಿ ಕುತ್ಕೊಂಡು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ವಿ ಮೂವ್ ಆನ್ ಟು ದಿ ಸೋಷಿಯಲ್ ಲೈಫ್, ಹೋಗ್ಬೇಕು ಜನರ ಹತ್ರ ಹೋದಾಗ, ಜನರ ಜೊತೆ ಹೋದಾಗ ನಿಮಗೆ ಕಂಟೆಂಟ್ಗಳು ಸಿಗ್ತದೆ. ಆಗ ಆಬ್ಜೆಕ್ಟಿವಿಟಿ ಇರ್ತದೆ. ಆ ಆಬ್ಜೆಕ್ಟಿವಿಟಿ ಇಟ್ಕೊಂಡು ನೀವು ಕಂಟೆಂಟನ್ನು ಬರೆದಾಗ ಚೆನ್ನಾಗಿ ಬರ್ತದೆ, ಸ್ಟೋರಿ ಬರ್ತದೆ. ಈಗ ನಾವು ಮೊದಲೇ ಹೇಳ್ದಂಗೆ ನಾನ್ ಜರ್ನಲಿಸಮ್ ಅಥವಾ ಪಬ್ಲಿಕ್ಸು ಜರ್ನಲಿಸ್ಟ್ಗಿಂತ ಒಳ್ಳೊಳ್ಳೆ ಸ್ಟೋರಿಯನ್ನು ಪೋಡ್ಕಾಸ್ಟ್ಗಳಲ್ಲಿ ಅಥವಾ ಆನ್ಲೈನಲ್ಲಿ ನಾವು ಕಾಣ್ತಾ ಇರ್ತೀವಿ. ಯಾತಕ್ಕೆ ಕಾರಣ ಏನು ಅಂದರೆ ಅವ್ರು ಜನರ ಹತ್ರ, ಜನರೊಳಗೆ ನಿಂತು ಮಾತಾಡ್ತಾ ಇರ್ತಾರೆ. ಸೊ ಅದರಿಂದ ಅವರ ಕಂಟೆಂಟು ಜನಕ್ಕೆ ವ್ಯೂವರ್ಸ್ಗಳಿಗೆ ಇಷ್ಟ ಆಗ್ತದೆ. ನಾವು ಕೂಡ ಜರ್ನಲಿಸಮ್ ಆದವರು ಈ ಎಥಿಕ್ಸನ್ನು ಇಟ್ಕೊಬೇಕು. ವಿ ಮೂವ್ ಆನ್ ಟು ದಿ ಜರ್ನಲಿಸಮ್ ಅಥವಾ ಸೋಷಿಯಲ್ ಲೈಫ್ ಸರ್ಕಲ್ ಮೂವ್ ಆದಾಗ ನಿಮಗೆ ಒಳ್ಳೆ ಕಂಟೆಂಟ್ ಸಿಗುತ್ತೆ. ಆ ಕಂಟೆಂಟನ್ನು ಕೊಟ್ಟಾಗ ಓದುಗರಿರ್ಬೋದು ಅಥವಾ ಕೇಳುಗರಿರ್ಬೋದು ಅಥವಾ ನೋಡುಗರಿರ್ಬೋದು, ದೇ ಆರ್ ಅಕ್ಸೆಪ್ಟಿಂಗ್ ಯುವರ್ ಕಂಟೆಂಟ್. ಅದು ಪ್ರೂವ್ ಕೂಡ ಆಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡಿದ್ರೆ ಕಂಟೆಂಟ್ ಚೆನ್ನಾಗಿದ್ರೆ ಅದನ್ನ ಲ್ಯಾಕ್ಸ್ ಟುಗೆದರ್ ಫಾರ್ವರ್ಡ್ ಮಾಡಿರ್ತಾರೆ. ಎಂಗೇಜ್ಮೆಂಟ್, ಪ್ರಮೋಷನ್ಸ್ ಎಲ್ಲ ರೀತಿಯಲ್ಲೂ ವರ್ಕೌಟ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ಕಾಂಟೆಂಟ್ ಅಂತ ಬಂದಾಗ ಜರ್ನಲಿಸ್ಟ್ಗಳು ಬರೆಯುವಂತ ಕಂಟೆಂಟ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ನೀವು ಅವಾಗಲೇ ಹೇಳಿದ್ರಿ ಸ್ಕಿಲ್ ಆಫ್ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಈಗಿನ ಸ್ಟೂಡೆಂಟ್ಸ್ ಅಲ್ಲಿ ಆ ಸ್ಕಿಲ್ಸ್ ಕೂಡ ಡ್ರಾಪ್ ಡೌನ್ ಆಗ್ತಿದೆ ಬಿಕಾಸ್ ಆಫ್ AI ಟೆಕ್ನಾಲಜಿ ಅಂತ ಹೇಳ್ಬೋದು. ಪ್ರತಿಯೊಂದಕ್ಕೂ ನಿಮಗೆ ChatGPT ಅಥವಾ AI ಆಪ್ಷನ್ಸ್ ಇರೋದ್ರಿಂದ ಬರೆಯುವ ಕಾನ್ಸೆಪ್ಟೇ ಕಮ್ಮಿ ಆಗೋಗಿದೆ. ಕಟ್ ಅಂಡ್ ಪೇಸ್ಟ್ ಮಾಡ್ತಾರೆ, ಎಲ್ಲ ಶುರುವಾಗಿದೆ ಅದು, ಅಥವಾ ಫಾರ್ವರ್ಡ್ ಮಾಡ್ತಕ್ಕಂಥ ಮೆಸೇಜ್. ಆದರೆ ನೀವು ಕಟ್ ಅಂಡ್ ಪೇಸ್ಟ್ ಮಾಡೋಕ್ಕೆ ಮೊದಲಿಗೆ ಅಥವಾ ಫಾರ್ವರ್ಡ್ ಮಾಡೋಕ್ಕೆ ಮೊದಲಿಗೆ ಆ ಕಂಟೆಂಟಲ್ಲಿ ಏನಿದೆ, ಆಬ್ಜೆಕ್ಟಿವಿಟಿ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಈಗ ಹಿಸ್ಟ್ರಿನ ತೊಗೊಂಡ್ರೆ ತಪ್ಪಲ್ಲ. ಹಿಸ್ಟ್ರಿನ ಹೇಗೆ ರಿಲೆವೆಂಟ್ ಮಾಡ್ತೀವಿ, ಈ ಹಿಸ್ಟ್ರಿ ತೊಗೊಂಡು ಇವತ್ತಿನ ಕಾಲಮಾನಕ್ಕೆ ಹೇಗೆ ಆ ಸ್ಟೋರಿಯನ್ನು ನಾವು ಪ್ರಮೋಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಈಗ ಹಿಸ್ಟಾರಿಕಲ್ ಮೂವಿಗಳೆಲ್ಲ ಇವತ್ತು ಸಕ್ಸಸ್ ಆಗ್ತಾ ಇರ್ತದೆ. ಯಾಕೆ ಹಿಸ್ಟಾರಿಕಲ್ ಮೂವಿ, ಯಾವುದೋ ಸಾವಿರಾರು ವರ್ಷಗಳ ಒಂದು ಕತೆ ಇವತ್ತು ಯಾಕೆ ಇಷ್ಟ ಆಗ್ತದೆ ಅಂದರೆ ಆ ಕಥೆಯನ್ನು ಇವತ್ತಿನ ಕಾಲಘಟ್ಟಕ್ಕೆ ತಕ್ಕಂತೆ ಅದನ್ನು ತಿರುಗಿಸ್ತೀವಿ ಅಥವಾ ಒಂದಷ್ಟು ಸೇರಿಸ್ತೀವಿ, ಪದಗಳನ್ನು ಅಥವಾ ಮ್ಯೂಸಿಕ್ಕನ್ನು ಅಥವಾ ಕ್ಯಾರೆಕ್ಟರ್ಗಳನ್ನು ತರ್ತಾ ಹೋಗ್ತೀವಿ. ಆ ರೀತಿ ಜರ್ನಲಿಸಮಲ್ಲೂ ಕೂಡ ನಾವು ಏನು ಮಾಡಬೇಕು, ಜನರಿಗೆ ಹತ್ರ ಆಗುವಂಥ ಭಾಷೆ ಅಥವಾ ಸಬ್ಜೆಕ್ಟ್ಗಳನ್ನು ಕೊಡ್ತಾ ಹೋಗ್ಬೇಕು. ನಮಗೆ ಇಂಟ್ರೆಸ್ಟ್ ಇರ್ತಕ್ಕಂಥದ್ದು ಅಥವಾ ನಮಗೆ ಬೇಕಾದಂಥ ವಸ್ತುಗಳನ್ನು ಅಥವಾ ಕಂಟೆಂಟನ್ನು ಕೊಟ್ಟರೆ ಖಂಡಿತ ಓದುಗರು ಓದೋದಿಲ್ಲ ಅಥವಾ ಕೇಳುಗರು ಕೇಳೋದಿಲ್ಲ ಅಥವಾ ನೋಡುಗರಿರ್ತಲ್ಲ ವೀಕ್ಷಕರು ನೋಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ಲು ರೇಡಿಯೋನ ಮುಚ್ಚ ಹೋಗ್ತು ಅನ್ನುವಂಥದ್ರಲ್ಲಿ ಕಾಲಘಟ್ಟದಲ್ಲಿ ಇವತ್ತು 75% ಬೆಂಗಳೂರಲ್ಲಿ ಟ್ರಾವೆಲ್ ಮಾಡೋರು, ಅದು ಓನ್ ವೆಹಿಕಲ್ ಇರ್ಬೋದು ಅಥವಾ ಸಿಟಿ ಬಸ್ಗಳಲ್ಲಿ FM ಕೇಳ್ತಾ ಹೋಗ್ತಾರೆ. FM ಇಂದ ಇನ್ಫಾರ್ಮೇಷನ್ಸ್ ತಗೋತಾ ಹೋಗ್ತಾರೆ. FM ಅಲ್ಲಿ ಬರ್ತಕ್ಕಂಥ ಅನೌನ್ಸ್ಮೆಂಟ್ಗಳಿರ್ಬೋದು ಅಥವಾ ಸ್ಲೋಗನ್ಸ್ಗಳಿರ್ಬೋದು ಅಥವಾ ಬೇರೆ ಬೇರೆ ಇನ್ಫಾರ್ಮೇಷನ್ಸ್ ಎಷ್ಟು ಇಂಟ್ರೆಸ್ಟ್ ಇಂದ ಅವ್ರು ರಿಸೀವ್ ಮಾಡ್ತಾರೆ. ಅಗೇನ್ FM ಪರ್ಸ್ಪೆಕ್ಟಿವ್ ಅಲ್ಲಿ ಬಂದ್ರೆ ಇತ್ತೀಚೆಗೆ ಜನ ಕೂಡ ಪಾಡ್ಕಾಸ್ಟ್ಗಳು, ಇನ್ಫಾರ್ಮೇಶನ್ಗಳು ಅಥವಾ ಇವನ್ ಕಾಲೇಜ್ ಸಿಲೆಬಸ್ಗಳು ಕೂಡ ಆನ್ಲೈನ್ ಅಲ್ಲಿ ನೋಡಿ ಕೇಳಿಸ್ಕೊಂಡು ಹೋಗಿ ಎಕ್ಸಾಮ್ ಬರ್ದಿರೋ ಸ್ಟೂಡೆಂಟ್ಗಳು ಜಾಸ್ತಿ ಆಗಿದ್ದಾರೆ. Yes, it's a major part. So digital is creating a huge impact than reading. Yes. ಅದರಲ್ಲಿ ವಿಜುವಲೈಸೇಷನ್ ಇದ್ರೆ ಇನ್ನೂ ಇಂಪ್ಯಾಕ್ಟ್ ಆಗ್ತದೆ. ಈಗ ನೀವು ಹೇಳ್ದಂಗೆ ಲೆಸನ್ ಪ್ಲಾನಿಂಗ್ ಅಂತ ಎಲ್ಲ ಇನ್ಸ್ಟಿಟ್ಯೂಷನ್ಗಳು ಅದರಲ್ಲೂ ಈಗ ಒಂದು ಸೆಕೆಂಡ್ ಕಮ್ ಟು ದಿ ಪ್ರೈವೇಟ್ ಮ್ಯಾನೇಜ್ಮೆಂಟ್, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಥವಾ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಈಗ ಆಲ್ಮೋಸ್ಟ್ ಆಲ್ ಈ ಲೆಸನ್ ಅಂತೇಳಿ ಇರ್ತದೆ.
ಯಾರು ಕಾಲೇಜ್ಗೆ ಹೋಗೋಕ್ಕಾಗಲ್ಲ ಅಥವಾ ಡ್ರಾಪ್ಔಟ್ ಆಗಿರ್ತಾರೆ ಅವರು ದೇ ಆರ್ ಇಂಟ್ರೆಸ್ಟೆಡ್ ಟು ಕಂಟಿನ್ಯೂ ಇನ್ ಎಜುಕೇಷನ್, ಅಂಥವ್ರಿಗೆ ಈ ಲೆಸನ್ ಇಂದ ಭಾಳ ಉಪಯೋಗ ಆಗ್ತದೆ. ಅವರು ಅದನ್ನು ಕೇಳಿಕೊಂಡು ನೋಡಿಕೊಂಡು ಅದರಲ್ಲಿ ಓದಿ ಎಕ್ಸಾಮನ್ನು ಪರ್ಫೆಕ್ಟಾಗಿ ಬರೆಯುವಂಥದ್ದು ಇದೆ. ಸಾಕಷ್ಟು ಈಗ ಆನ್ಲೈನ್ಗಳಲ್ಲಿ ಪಾಡ್ಕಾಸ್ಟ್ಗಳಲ್ಲಿ ಆ ಥರದ ಥಿಯರಿಟಿಕಲ್ ಇ ಲರ್ನಿಂಗ್ ಇದನ್ನು ಪಾಡ್ಕಾಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಕೆಲವರು ಟೂರಿಸಂ ಬಗ್ಗೆ ಮಾಡ್ತಾರೆ, ಕೆಲವರು ಕುಕ್ರಿ ಬಗ್ಗೆ ಮಾಡ್ತಾರೆ, ಕೆಲವರು ಹಿಂಗೆ ಬೇರೆ ಬೇರೆ ಕಡೆ ಮಾಡಿದಾಗ ಈಗ ಅಕಾಡೆಮಿಕ್ ಡಿಸಿಪ್ಲಿನ್ಗಳನ್ನ ಸ್ಟಾರ್ಟ್ ಮಾಡಿರೋದನ್ನ ನಾವು ನೋಡ್ತಾ ಇರ್ತೀವಿ. ಅದರಿಂದ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಈಗ ಪಾಡ್ಕಾಸ್ಟಲ್ಲೂ ಕೂಡ ಆ ಥರದ್ದು ಒಂದು ಸೋಷಿಯಲ್ ಕನ್ಸರ್ನ್ಡ್ ಪಾಡ್ಕಾಸ್ಟ್ಗಳು ಕೂಡ ಆಗ್ತಾ ಇರ್ತದೆ. ಅಚೀವರ್ಸ್ ಅಂತ ಅಂದು ಇಂಟರ್ವ್ಯೂ ಮಾಡ್ತಕ್ಕಂಥದ್ದು ನಾವು ಪಾಡ್ಕಾಸ್ಟ್ಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಎಲ್ಲೂ ಯಾರು ಈಗ ಟಿ ವಿ ಚಾನಲ್ಸ್ಗಳಲ್ಲಿ ಇಂಟರ್ವ್ಯೂ ಮಾಡದೇ ಇದ್ದಂಥವ್ರನ್ನ ಪಾಡ್ಕಾಸ್ಟ್ಗಳಲ್ಲಿ ಅಥವಾ ಸಿಟಿಸನ್ ಜರ್ನಲಿಸಮ್ ಅಲ್ಲಿ ನಾವು ಕಾಣ್ತಾ ಇರ್ತೀವಿ. ಅದು ಒಂದು ರೀತಿ ಬೆಳವಣಿಗೆ. ಎಷ್ಟೋ ಜನ ಜರ್ನಲಿಸಮ್ನ ಒಂದು ಕೋರ್ಸ್ ಆಗಿ ತಗೊಂಡು ಜರ್ನಲಿಸಮ್ ಕಲಿಯೋಕೆ ಶುರು ಮಾಡ್ತಾರೆ. ಬಟ್ ಹೋಗ್ತಾ ಹೋಗ್ತಾ ಅಲ್ಲಿ ಸಿಗ್ತಿಲ್ಲ ಅನ್ನೋ ಆಪರ್ಚುನಿಟಿಯಿಂದನ ಅಥವಾ ಅಲ್ಲಿ ಸರ್ವೈವ್ ಆಗಕ್ಕಾಗಲ್ಲ ಅನ್ನೋ ಕಾರಣಕ್ಕೂ ಬೇರೆ ಫೀಲ್ಡ್ಗಳನ್ನ ಚೂಸ್ ಮಾಡಿರೋದು ಇದೆ. ಅದಕ್ಕೆ ಕಾರಣ ಅವರಲ್ಲಿ ಸ್ಕಿಲ್ ಇಲ್ಲ ಅಂತ ಒಂದು ನನ್ನ ಆಸ್ ಮೈ ನಾಲೆಡ್ಜ್, ಎಸ್ ಎ ಟೀಚಿಂಗ್ 20 years ಟೀಚಿಂಗ್ ಎಕ್ಸ್ಪೀರಿಯನ್ಸ್ಲಿ ಹೇಳೋದಾದರೆ ಅವರಲ್ಲಿ ಆ ಇಂಟ್ರೆಸ್ಟ್ ಇಲ್ಲ. ಆ ಯಾವ ಪಾತ್ಗೆ ಹೋಗ್ಬೇಕು ಅನ್ನುವಂಥ ಟಾರ್ಗೆಟ್ ಅವ್ರು ತೊಗೊಂಡಿಲ್ಲ. ಏಕೆಂದರೆ ಇದು ಒಂದೇ ಕೋರ್ಸ್ ಒಂದೇ, ಆದರೆ ಫೀಲ್ಡ್ ಒಂದು 16 ಇದೆ. ನೀವು ಯಾವುದಕ್ಕೆ ಬೇಕಾದ್ರೂ ಹೋಗ್ಬೋದು. ಅಲ್ಲಿ ಪ್ರಿಂಟ್ ಮೀಡಿಯಾ ಇರೋದು ಆಲ್ರೆಡಿ ಹೇಳ್ತೀನಿ, ಪ್ರಿಂಟಿಂದ ಎಲೆಕ್ಟ್ರಾನಿಕ್, ನಾಟ್ ಓನ್ಲಿ ನೀವು ಹೇಳಿದ್ರಲ್ವಾ, ಅದನ್ನ ಇನ್ನೊಂದು ಎಕ್ಸಾಜರೇಟ್ ಮಾಡಿ. ಸೊ ಇವಾಗ ಮಾಧ್ಯಮ ಅಥವಾ ಜರ್ನಲಿಸಮ್ ಅಂತ ಬಂದಾಗ ಬೇರೆ ಬೇರೆ ಕ್ಯಾಟಗರೀಸ್ ಇದೆ. ಜರ್ನಲಿಸಮ್ ಕಲ್ತ ಮೇಲೆ ಯಾವ ಕ್ಯಾಟಗರಿಯಲ್ಲಿ ನಿಮಗೆ ವರ್ಕ್ ಆಪರ್ಚುನಿಟೀಸ್ ಆಪ್ಷನ್ ಇದೆ? ಈಗ ಇವು 3 ಬಿಟ್ಬಿಡಿ, ಪ್ರಿಂಟು, ರೇಡಿಯೋ, ಟಿವಿ ಬಿಟ್ಟು ಮುಂದಕ್ಕೆ ಹೋದಂಥ ಸಂದರ್ಭದಲ್ಲಿ ಎಷ್ಟೋ ಜನ ಈ ಜರ್ನಲಿಸಮ್ ಮಾಡ್ತಾರೆ, ಫಿಲಮ್ ಪ್ರೊಡಕ್ಷನ್ಸ್ಗಳಿಗೆ ಇಳಿದಿದ್ದಾರೆ, ಎಡಿಟಿಂಗ್ ಹೋಗ್ತಾ ಇದ್ದಾರೆ, ಕಾರ್ಪೊರೇಟ್ ಸೆಕ್ಟರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕಂಪ್ನಿಗಳಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಿದ್ದಾರೆ, ಎಡಿಟಿಂಗನ್ನು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ. ಇನ್ನು ಮ್ಯಾನೇಜ್ಮೆಂಟ್, ಇವೆಂಟ್ ಮ್ಯಾನೇಜ್ಮೆಂಟ್ ಇಳಿತಾ ಇದ್ದಾರೆ, ಮಾರ್ಕೆಟಿಂಗ್, ಕಂಟೆಂಟ್. ಇವತ್ತು ಕಂಟೆಂಟ್ ಮಾರ್ಕೆಟಿಂಗ್ ಇರುವಂಥದ್ದು ವೆಯ್ಟೇಜ್ ಇನ್ಯಾವುದಕ್ಕೂ ಸಿಕ್ಕಲ್ಲ. ನಿಮ್ಮೊಂದು ಕಂಟೆಂಟ್, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮೆಟೀರಿಯಲ್ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಅದು ಕಂಟೆಂಟ್ ಇಂಪಾರ್ಟೆಂಟ್. ನೀವು ಹೆಂಗೆ ಕಂಟೆಂಟನ್ನು ಪ್ರಮೋಟ್ ಮಾಡಿ ವ್ಯೂವರ್ಸನ್ನು ಅಟ್ರಾಕ್ಟ್ ಕಂಟೆಂಟ್ ರೈಟರ್ಸ್ಗಂತೂ ಈಗ ಇರೋಷ್ಟು ವ್ಯಾಲ್ಯೂ ಫ್ರಾಕ್ಷನ್ ಆಫ್ ಸೆಕೆಂಡ್ ನಿಮಗೆ ಲೈನ್ಸ್ಗೆ ಇಷ್ಟು ಅಂತ, ಒಂದು ಪದಕ್ಕೆ ಇಷ್ಟೊಂದು ದುಡ್ಡು ಪೇಮೆಂಟನ್ನು ಕೊಡುವಂಥ ಕಾಲ. ಅದೇ ರೀತಿ ನೀವು ಎಡಿಟಿಂಗ್ ಹೋದಾಗ ಎಡಿಟಿಂಗು ಅಷ್ಟೇ, 1 ಸೆಕೆಂಡ್ಗೆ ಒಂದು 15 ಮಿನಿಟ್ಸ್ಗೆ ಇಷ್ಟು, ಒಂದು 5 ಮಿನಿಟ್ಸ್ಗೆ ಇಷ್ಟು ಅಂತ ಈ ಥರದ ಎಡಿಟರ್ಸ್ಗೆ ವೆಯ್ಟೇಜ್ ಇರ್ತಕ್ಕಂಥದ್ದು. ಅದು ನಿಮ್ಮ ಸ್ಕಿಲ್ಸು ಮತ್ತು ನೀವು ಹೇಗೆ ಔಟ್ಪುಟ್ಟನ್ನು ಕೊಡ್ತೀರಿ ವಿತಿನ್ ದಿ ಸೀಕ್ವೆನ್ಸ್ ಆ್ಯಂಡ್ ಟೈಮ್ ಸೆನ್ಸ್, ಅದು ಭಾಳ ಇಂಪಾರ್ಟೆಂಟ್. ಇವತ್ತು ಕಂಟೆಂಟ್ ಮಾರ್ಕೆಟಿಂಗನ್ನು ಮಾಡುವಾಗ ನೀವು ಕಂಟೆಂಟನ್ನು ಹೇಗೆ ಪ್ರಾಡಕ್ಟ್ ಮಾರ್ಕೆಟ್ ಮಾಡ್ತೀರಿ, ಯಾವ ಟೈಮಲ್ಲಿ ಮಾಡ್ತೀರಿ, ಯಾರಿಗೆ ಮಾಡ್ತೀರಿ ಅಂತ ಮೇಲೆ ಡಿಪೆಂಡ್ ಆಗ್ತದೆ. ಅದು ಕಲಿದೇನೆ, ನೀವು ಸ್ಕಿಲ್ಲನ್ನು ಕಲಿದೇನೆ ನಿಮಗೆ ಎಲ್ಲ ಆನ್ಲೈನಲ್ಲೇ ಸಿಕ್ತಂಗೆ ಹೇಳ್ದಂಗೆ ನೀವು ಎನಲ್ಲಿ ಯಾವ ಸೀಕ್ವೆನ್ಸ್ ಎ ಕೊಡ್ತದೆ ಅನ್ನುವಂಥದ್ದಿಲ್ಲ. ಸೀಕ್ವೆನ್ಸ್ ಯಾವ ಸನ್ನಿವೇಶಕ್ಕೆ ನೀವು ಎನ್ ಅಡಾಪ್ಟ್ ಮಾಡ್ತೀರಿ, ಒಂದು ಸೆಂಟೆನ್ಸ್ ಹಾಕೋರದ್ದು ಇನ್ನು ಯಾವ ಸೀಕ್ವೆನ್ಸ್ಗೆ ನೀವು ಆ ಸೆಂಟೆನ್ಸ್ ಹಾಕ್ತೀರಿ ಅನ್ನೋದು ಇಂಪಾರ್ಟೆಂಟ್. ಅದನ್ನು ನಾವು ಅರ್ಥ ಮಾಡ್ಕೋದೇನೆ. ಸುಮ್ಮನೆ ಮಾಡುತ್ತೆ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ. ಊಟ ಮಾಡಿಸಿ ಅಂತಂದ್ರೆ ಊಟ ಮಾಡಿಸೋದಿಲ್ಲ. ಸೊ ಆ ಥರ ನಾವು ಪ್ರತಿಯೊಂದನ್ನು ಟೆಕ್ನಾಲಜಿನ ಯಾವ ಸೀಕ್ವೆನ್ಸ್ ಬಳಸ್ತೀವಿ ಅಂತ. ನೀವು ಆವಾಗಲೇ ಹೇಳ್ದಂಗೆ ಇನ್ನೊಂದು ಪಾಯಿಂಟು, ಜರ್ನಲಿಸಮ್ ಅಂತ ನಾವು ಕೋರ್ಸ್ ತಗೊಂಡ್ಮೇಲೆ ನಾವು ಏನು ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಕೋರ್ಸ್ ಮುಗಿದ್ಮೇಲೆ, ಅಥವಾ ಇಂಟರ್ನ್ಶಿಪ್ ಅಂತ ಬಂದಾಗ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ ಇಂಟರ್ನ್ಶಿಪ್ ಮಾಡಬೇಕಾಗತ್ತೆ, ಅಥವಾ ಏನು ನೆಕ್ಸ್ಟ್ ಸ್ಟೆಪ್ ಆಫ್ಟರ್ ಕಾಲೇಜ್ ಏನು ತಗೋಬೇಕು? ಒಳ್ಳೆ ಕ್ವಶನ್. ಏಕೆಂದರೆ ಕೋರ್ಸ್ಗಳನ್ನ ಮುಗಿದ ತಕ್ಷಣ ನಾವು ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಸ್ಟೂಡೆಂಟ್ಸ್ಗಳು, ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಕ್ಟಿಕಲ್ ಹೇಳ್ಕೊಡ್ತಾರೆ, ಕೆಲವು ಕಡೆ ಹೇಳ್ಕೊಡೋ ಅವಕಾಶಗಳಿರಲ್ಲ. ಟೀಚರ್ಸ್ ಇಲ್ದೇನೋ ಅಥವಾ ಲ್ಯಾಬ್ ಇಲ್ದೇನೋ ಅವರು ಭಾಳ ಕೋರ್ಸನ್ನು ಭಾಳ ಶ್ರದ್ಧೆಯಿಂದ ಮುಗಿಸ್ಬಿಡ್ತಾರೆ. ಭಾಳ ಫಸ್ಟ್ ಕ್ಲಾಸು ರ್ಯಾಂಕ್ ಎಲ್ಲ ತೊಗೊಂಡು ಮುಗಿಸುತ್ತೆ. ರ್ಯಾಂಕ್ ತೊಗೊಂಡು ಸ್ಟೂಡೆಂಟ್ಸ್ಗಳು ಜಾಬ್ ತೊಗೊಳಕ್ಕಾಗಲ್ಲ. ರ್ಯಾಂಕ್ ಇಲ್ದೇ ಬರೀ ಜಸ್ಟ್ ಪಾಸ್ ಆದವರು ಜಾಬ್ ಬೇಗ ತಗೋತಾರೆ. ಎರಡರಲ್ಲೂ ಡಿಫ್ರೆನ್ಸ್ ಇದೆ. ಅಲ್ಲಿ ಫಸ್ಟ್ ರ್ಯಾಂಕ್ ಪಡೆದವರು ಸ್ಕಿಲ್ ಕಲಿಯೋಕ್ಕೆ ಹೆಸಿಟೇಷನ್ ಮಾಡ್ಕೋತಾರೆ, ಸ್ಕಿಲ್ ಕಲ್ತವರು ಓದಲಿಕ್ಕೆ ಹೆಸಿಟೇಷನ್ ಮಾಡ್ಕೋತಾರೆ. ಎರಡಕ್ಕೂ ಈಕ್ವಲ್ ವೈಟೇಜ್ ಬರೋದು ಯಾವಾಗ ಅಂದರೆ ಇಬ್ಬರು ಸ್ಕಿಲ್ಲನ್ನು ಕಲಿಬೇಕು, ಓದಬೇಕು. ಈಗ ಬರೀ ಸ್ಕಿಲ್ ಕಲ್ತ್ರಾಗಲ್ಲ. ಸ್ಕಿಲ್ ಕಲ್ತವ್ರು ಎಡಿಟರ್ಸ್, ಫಾರ್ ಎಕ್ಸಾಂಪಲ್ ಎಡಿಟ್ ಮಾಡ್ತಾನೆ, ಟೈಟ್ಲ್ ಹಾಕ್ಲಿಕ್ಕೆ ಬರಲ್ಲ ಅಂದರೆ, ಟೈಪ್ ಮಾಡ್ಲಿಕ್ಕೆ ಬರಲ್ಲ ಅಂದ್ರೆ ಹೋಯ್ತು, ಒಂದು ಸ್ಕಿಲ್ ಅಲ್ಲೇ ಹೋಯ್ತು, ವೀಕ್ ಆಗುತ್ತೆ. ನಿನಗೆ ಟೈಪ್ ಮಾಡೋಕ್ಕೂ ಬರ್ತದೆ, ಟೈಟ್ಲ್ ಹಾಕ್ಲಿಕ್ಕೂ ಬರ್ತದೆ, ಅದನ್ನು ಫಾರ್ಮೇಟ್ ಮಾಡಿ ಅದಕ್ಕೆ ಎಫೆಕ್ಟ್ಸ್, ಮಾರ್ಕ್ಸ್ಗಿಂತ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡೆಫಿನೆಟ್ಲಿ ಇವತ್ತು ಸ್ಕಿಲ್ಲೇ ಕೇಳೋದು. ಇವತ್ತು ಮ್ಯಾನ್ ಪವರ್ ಇದೆ ಇದ್ರೆ ಸಾಕಾಗಲ್ಲ. ನಮ್ಮ ಫಾರಿನ್ ಕಂಟ್ರಿಗಳೆಲ್ಲ ಮ್ಯಾನ್ ಪವರ್ ಇಲ್ಲ, ಸ್ಕಿಲ್ಸು ಭಾಳ ಚೆನ್ನಾಗಿದೆ, ನಮ್ಮಿಂದ ಭಾರ ಮಾಡ್ಕೊತಾರೆ. ನಮ್ಮಲ್ಲಿ ಮ್ಯಾನ್ ಪವರ್ ಇದೆ ಭಾರತದಲ್ಲಿ, ಸ್ಕಿಲ್ಸ್ಗಳು ಭಾಳ ಕಡಿಮೆ ಇದೆ.
ಅಲ್ಲಿ ಎರಡು ಡಬಲ್ ಡ್ಯೂಟಿ ಥರ ಹ್ಯೂಮನ್ ರಿಸೋರ್ಸಸ್ಸನ್ನು ಬಳಸ್ಕೊತಾ ಹೋಗ್ತಾರೆ. ನಾವು ಅದಕ್ಕೆ ಯಾರು ಜರ್ನಲಿಸಮ್ ಮೇಲೆ ಸ್ಕಿಲ್ಸನ್ನು ನೀವು ಅಡಾಪ್ಟ್ ಮಾಡ್ಕೋತೀರೋ ಅವ್ರು ಯಾರೂ ಸುಮ್ಮನೆ ಕೂತ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನಾವು ಈಗ ನಮ್ಮಲ್ಲೇ ನೋಡಿದ್ದು, ನಾನು ನಮ್ಮ 20 ವರ್ಷದ ಟೀಚಿಂಗ್ ಫೀಲ್ಡಲ್ಲಿ ಯಾರೂ ಸ್ಕಿಲ್ ಕಲ್ತವ್ರು ಯಾರೂ ಕೂಡ ಸುಮ್ಮನೆ ಕೂತಿಲ್ಲ. ಅಟ್ಲೀಸ್ಟ್ ಏನೂ ಬರಲಿಲ್ಲ, ಒಂದು ಕಂಪ್ಯೂಟರ್ DTP ಅಂಗಡಿ ಇಟ್ಕೊಂಡು ಊರಿನಲ್ಲಿ ಒಂದು ಯಾವುದೋ ಗೌರ್ಮೆಂಟ್ NGOದ್ದು ಜೊತೆ ಟೈಅಪ್ ಆಗಿ ಆಧಾರ್ ಕಾರ್ಡು ಅಥವಾ DTP ಸೆಂಟ್ರಲ್ಲೇ ಅವನು ಸಾವಿರಾರು ರೂಪಾಯಿ ದುಡಿತಕ್ಕಂಥದ್ದು, ಅಥವಾ ಇವ್ರಿಗಿಂತ ಯಾರು ರೆಗ್ಯುಲರ್ ಎಂಪ್ಲಾಯ್ಗಿಂತ ಜಾಸ್ತಿ ದುಡಿತಕ್ಕಂಥ ಎಜುಕೇಶನ್ ಇರೋ ವ್ಯಾಲ್ಯೂ ಯಾವಾಗ್ಲೂ ಇದ್ದೇ ಇದ್ದಿದ್ದೆ ಇರ್ತದೆ. ಎಜುಕೇಶನ್ ಯಾವ ವಿದ್ಯೆನೂ ನಾವು ಮರೆಯೋದಿಲ್ಲ, ಮಾಡ್ಕೊಳ್ಳೋದಕ್ಕಾಗಲ್ಲ. ಸಾಧ್ಯನೇ. ಸ್ಕಿಲ್ ಇವತ್ತಲ್ಲ, ನೀವು ಸಾಯೋ ತನಕ ಸ್ಕಿಲ್ ಅಪ್ಗ್ರೇಡ್ ಆಗ್ತದೆ ಹೊರತು ವೀಕ್ ಅಂತೂ ಆಗೋದಿಲ್ಲ. ಹಿಂಗೆ ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತಾ ಹೋಗ್ತದೆ, ನಿಮ್ಮ ಮೈಂಡ್ ಸೆಟ್ಟು ಅದನ್ನು ಫಾಲೋ ಮಾಡ್ಕೊಂಡು ಅಪ್ಗ್ರೇಡ್ ಆಗ್ತಾ ಹೋಗ್ತದೆ. ಆ ಸ್ಕಿಲ್ಲನ್ನು ಕಲ್ತಂಥ ಜರ್ನಲಿಸಮ್ ಸ್ಟೂಡೆಂಟ್ಸು ಮನೇಲಿ ಕೂತಿದ್ದಾರೆ ಅಥವಾ ಸುಮ್ಮನೆ ಏನು ಸೋಂಬೇರಿ ಅಂತ ಇದ್ದಾರೆ ಅಂದರೆ ಅವರ ಅದು ವೀಕ್ನೆಸ್, ಇನ್ನೇನು ಮಾಡೋಕ್ಕಾಗಲ್ಲ. ಏಕೆಂದರೆ ಎಲ್ಲ ಜರ್ನಲಿಸಮ್ ಕಾಲೇಜ್ಗಳಲ್ಲೇ ಸ್ಕಿಲ್ ಕಲಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಕೆಲವು ಕಡೆ ವ್ಯವಸ್ಥೆ ಇಲ್ಲದಂತ ಕಲಿಯೋಕ್ಕಾಗಲ್ಲ. ಆದರೆ ಆನಂತರ ಅವ್ರು ಇಂಟರ್ನ್ಶಿಪ್ಗೆ ಒಂದು ತಿಂಗಳು ಅಥವಾ ಯಾವುದೇ ಸಂಸ್ಥೆಯಲ್ಲಿ ಕೇಳಿದಾಗ ಇಂಟರ್ನ್ಶಿಪ್ ಎಲ್ಲಿ ಕೆಲಸ ಹೇಳ್ಕೊಡ್ತಾರೋ ಆ ಸಂಸ್ಥೆಗೆ ಇಂಟರ್ನ್ಶಿಪ್ ಹೋಗ್ಬೇಕು. ಎಲ್ಲ ಸಂಸ್ಥೆಗೆ ಹೋಗಿ ಆಫೀಸ್ಗೆ ಹೋಗಿ ಸೈನ್ ಹಾಕ್ಬಿಟ್ಟು ಸುಮ್ಮನೆ ತಿರ್ಗಾಡ್ಕೊಂಡು ಇಂಟರ್ನಿ ಅಂತ ಬಂದರೆ ಆಗೋದಿಲ್ಲ. ಎಲ್ಲಿ ಕಲಿಸುವಂಥ ಎಲ್ಲ ನ್ಯೂಸ್ ಪೇಪರ್ಗಳು ಅಥವಾ ರೇಡಿಯೋ ಅಥವಾ TV ಚಾನಲ್ಗಳು ಕೆಲವು ಕಡೆ ಕಲಿಸ್ತಾರೆ, ಕಲಿಸಿ ಅವ್ರು ಕಲಿಸ್ತಾರೆ. ಒಂದು ತಿಂಗಳು ಟ್ರೈನಪ್ ಆದರೆ ನಿಮ್ಗೊಂದು ಬರ್ತ್ ಸಿಗುತ್ತೆ ಎಲ್ಲರೂ ಯಾವ್ದಾರು ಒಂದು ಚಾನಲ್ಗಳಲ್ಲಿ. ಆಗ ಒಂದಷ್ಟು ಬೇಸಿಕ್ಕಾಗಿ ಇನ್ನೊಂದಷ್ಟು ಅಪ್ಗ್ರೇಡ್ ಆಗಿ ನೆಕ್ಸ್ಟ್ 1 or 2 ಮಂತ್ಸ್ ಅಥವಾ ಒಂದು ವಿತಿನ್ 6 ಮಂತ್ಸ್ ಕಂಫರ್ಟಬಲ್ ವಿತ್ ದಿ ಗುಡ್ ಪ್ಲಾಟ್ಫಾರ್ಮಲ್ಲಿ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು. ಅದು ಜರ್ನಲಿಸಮ್ ಕಲ್ತವ್ರು ಯಾರೂ ಕೂಡ ಅಷ್ಟೇ ಸುಮ್ಮನೆ ಕೂರೋದಿಲ್ಲ. ವಾಟ್ ಇಸ್ ದ ಬೇಸಿಕ್ ಸ್ಯಾಲರಿ ದಟ್ ದೇ ಕ್ಯಾನ್ ಸ್ಟಾರ್ಟ್ ಎಕ್ಸ್ಪೆಕ್ಟಿಂಗ್? ಇವತ್ತು ಬೆಂಗಳೂರು ಅಂತ ಸಿಟಿಗೆ ಹೋದರೆ ನೀವು ಮಿನಿಮಮ್ ಅಂದರೆ 20,000 ಬೇಸಿಕ್ ಸ್ಯಾಲ್ರಿ ಕೊಡಬೇಕು. ಅಥವಾ ಇಂಟರ್ನ್ಶಿಪ್ ಅಂತ ಕೊಟ್ಟರು ಅಥವಾ ಅವ್ರಿಗೆ ಏನು ಆನರೇರಿಯಮ್ ಕೊಟ್ಟರು ಕೂಡ 15,000 ಆನರೇರಿಯಮ್ ಕೊಡ್ತಾರೆ. ಕೆಲವಾರು ಇನ್ಸ್ಟಿಟ್ಯೂಷನ್ಗಳು ಅದನ್ನು ಭಾರ ಮಾಡ್ಕೋತಾರೆ. ಇಂಟರ್ನ್ಶಿಪ್ಪಲ್ಲೇ ಅವ್ರಿಗೊಂದು ಆನರೇರಿಯಮ್ ಫಿಕ್ಸ್ ಮಾಡಿ ಒಂದು 15,000-20,000 ಕೊಡ್ತಾರೆ. ಅಷ್ಟಂತೂ ಕಾಮನ್ ಆಗಿ ಇರಲೇಬೇಕು. ಯಾಕೆಂದರೆ ಮೆಟ್ರೋಪಾಲಿಟನ್ ಸಿಟಿ ಅಂತ ಬೆಂಗಳೂರಲ್ಲಿ ನೀವು ಸುಮ್ಮನೆ ಆನರೇರಿಯಮ್ ಅಂತೇಳಿ ಕೊಟ್ಟರು ಬಿಲೋ 10 ಕೊಡೋದು ಈ ಥರ ಎಲ್ಲ ಮಾಡಿದ್ರೆ ಅವರು ಹೆಂಗೆ ಸಸ್ಟೈನ್ ಆಗಬೇಕು? ಕೋರ್ಸ್ ಸಸ್ಟೈನಬಿಲಿಟಿನೂ ವ್ಯಾಲ್ಯೂ ಆಗುತ್ತೆ, ಬಿಕಾಸ್ ಅವ್ರು ಯಾವುದೋ ಜಾಗದಿಂದ ಬಂದು ಸ್ಟೇ ಆಗಿ ಮಾಡ್ತಿರ್ತಾರೆ. ಆಮೇಲೆ ಈ ಮಾಸ್ಟರ್ ಡಿಗ್ರಿ ಬೇರೆ ಮಾಡಿರ್ತಾರೆ ಅಥವಾ ಡಿಗ್ರಿ ಮಾಡಿರ್ತಾರೆ. ಅವ್ರನ್ನ ತೊಗೊಂಡೋಗಿ ನೀವು ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಅಥವಾ ಇನ್ಯಾರಿಗೋ ಸ್ಯಾಲ್ರಿ ಕೊಟ್ಟಂಗೆಲ್ಲ ಕೊಡ್ಲಿಕ್ಕಾಗಲ್ಲ. ಸಸ್ಟೈನಬಿಲಿಟಿ ನೋಡ್ಬೇಕಲ್ಲ, ಎರಡೂ ವೇ. ಇನ್ಸ್ಟಿಟ್ಯೂಷನ್ನು ಸಸ್ಟೈನ್ ಆಗಬೇಕು, ಅಟ್ ದಿ ಸೇಮ್ ವೇ ಅದು ಎಂಪ್ಲಾಯ್ ಕೂಡ ಸಸ್ಟೈನ್ ಆಗಬೇಕು. ಆ ಥರದ್ದು ಒಂದು ಫಾರ್ಮುಲಾ ಇಟ್ಕೊಂಡು ಅವ್ರಿಗೆ ಇಂಟರ್ನ್ಶಿಪ್ ಕೊಟ್ಟು ಟ್ರೈನಿಂಗ್ ಮಾಡಿದ್ರೆ ಅವರೇ ಕಂಟಿನ್ಯೂ ಮಾಡ್ಕೊಬೋದು. ಚೆನ್ನಾಗಿ ವರ್ಕ್ ಮಾಡ್ತಾನೆ ಇಂಟರ್ನ್ಶಿಪ್ಪಲ್ಲಿ ಸ್ಟೂಡೆಂಟ್ ಅಂತಂದರೆ ಡೆಫಿನೆಟ್ಲಿ ಕಂಟಿನ್ಯೂ ದೇರ್ ಜರ್ನಿ ಇನ್ ದೇರ್ ಓನ್ ಇನ್ಸ್ಟಿಟ್ಯೂಷನ್. ಅದರ್ವೈಸ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ, ಕಲ್ತಿಲ್ಲ, ಸ್ಕಿಲ್ ಆಗ್ತಾಯಿಲ್ಲ ಅಂತ ಕೇಪಬಲ್ ಇಲ್ಲ ಅಂದರೆ ಓಕೆ ನಿಮ್ಮದು ಇಂಟರ್ನ್ಶಿಪ್ ಮುಗಿತಪ್ಪ ಹೋಗು ಅಂತೇಳಿ ಕಳಿಸ್ಬೋದು. ಹೈಯೆಸ್ಟ್ ಡೆಸಿಗ್ನೇಷನ್ ಆಫ್ ಅ ಜರ್ನಲಿಸ್ಟ್ ಏನು ಬರುತ್ತೆ ಅಂದರೆ ಎಜುಕೇಶನ್ ಅಂತ ಬಂದಾಗ ಫಸ್ಟ್ ಆರ್ಟ್ಸ್ ತಗೋಬೇಕು, ಅದಾದಮೇಲೆ ದ ನೆಕ್ಸ್ಟ್ ಪ್ರಾಸೆಸ್. ಈಗ ಆರ್ಟ್ಸಲ್ಲಿ ನಿಮಗೆ ಬಿ ಎ ಜರ್ನಲಿಸಮ್ ಅಂತ ಬರ್ತದೆ. ಅದಾದಮೇಲೆ ಮುಂದೆ ನೆಕ್ಸ್ಟ್ MA ಜರ್ನಲಿಸಮ್ ಇರ್ತದೆ. MA ಜರ್ನಲಿಸಮಲ್ಲೇ ಈಗ ಬೇರೆ ಬೇರೆ ಕೋರ್ಸ್ಗಳು ಸ್ಟಾರ್ಟ್ ಮಾಡಿದ್ದಾರೆ. ಈಗ ಅದೇ ಹೇಳ್ತೀನಿ, ಡೀಮ್ಡ್ ಯೂನಿವರ್ಸಿಟಿಗಳೆಲ್ಲ ಅದೆಲ್ಲ ಸ್ಪೆಷಲೈಸೇಷನ್ಸ್ಗಳು ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಪ್ರಿಂಟ್ ಅಂತ ಇರ್ತದೆ, ಇನ್ನೊಂದು ಪ್ರಿಂಟಿಂಗ್ ಟೆಕ್ನಾಲಜಿ ಅಂತ ಇರ್ತದೆ, ಆಡಿಯೋ ಟೆಕ್ನಾಲಜಿ, ಎಡಿಟಿಂಗ್, ಸೌಂಡ್ ಆ್ಯಂಡ್ ಸೌಂಡ್ ಇಂಜಿನಿಯರಿಂಗ್, ಈ ಥರದ್ದೆಲ್ಲ ಬೇರೆ ಬೇರೆ ಕೋರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಿದೆ. ಫಿಲಮ್ ಟೆಕ್ನಾಲಜಿ ಅಥವಾ ಗ್ರಾಫಿಕ್ಸ್, ಎಡಿಟಿಂಗು, ವಿಡಿಯೋ ಎಡಿಟಿಂಗೇ ಸಪ್ರೇಟ್ ಕೋರ್ಸನ್ನು ಮಾಡ್ತಕ್ಕಂಥದ್ದನ್ನ ಸ್ಟಾರ್ಟ್ ಮಾಡಿದ್ದು. ಇನ್ನು ಮುಂದಕ್ಕೆ ಹೋದರೆ ನಿಮಗೆ ಕಾರ್ಪೊರೇಟ್ ಲೆವೆಲಲ್ಲಿ ಅಡ್ವರ್ಟೈಸ್ಮೆಂಟು ಇದೆ, ಆಮೇಲೆ PRO ಪಬ್ಲಿಕ್ ರಿಲೇಷನ್ಸ್ ವರ್ಕ್ ಇದೆ, ಫಿಲಮ್ ಟೆಕ್ನಾಲಜಿ, ಈ ಥರದ್ದು ಬೇರೆ ಬೇರೆ ಸ್ಪೆಸಿಫಿಕ್ಕಾಗಿ ಒಂದೊಂದೇ ಫೀಲ್ಡಿಂದ ಸ್ಪೆಷಲೈಸೇಷನ್ಸ್ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗೆ ಭಾಳ ಈಕ್ವಲ್ ಆಗಿ ಹೋಗ್ತದೆ. ಆಗೋದಾಗ ನಿಮಗೆ ಸ್ಪೆಸಿಫಿಕ್ಕಾಗಿ ನೀವು ಜಾಬನ್ನು ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಆ ಥರದಲ್ಲಿ ಕಲೀಲೇಬೇಕು, ಇವತ್ತಿಗೆ ಬೇಕದು. ಈ ಥರ ಸ್ಪೆಷಲೈಸೇಷನ್ಸ್ಗಳನ್ನ ಮಾಡದೆ ಹೋದರೆ, ಕೋರ್ಸು ಪ್ಲಸ್ ಸ್ಕಿಲ್ಲನ್ನು ಮಾಡದೆ ಹೋದರೆ ನೀವು ಟ್ರೆಡಿಷನಲ್ ಜರ್ನಲಿಸಮಲ್ಲೇ ಇವತ್ತು ಸಸ್ಟೈನಬಿಲಿಟಿನೂ ಕಾಣಲಿಕ್ಕೆ ಆಗೋಲ್ಲ, ಮತ್ತು ಜರ್ನಿ, ನಿಮ್ಮ ಪ್ರೊಫೆಷನಲ್ ಜರ್ನಿ ಕೂಡ ಸ್ಲೋ ಆಗ್ತದೆ, ವೀಕ್ ಆಗ್ತದೆ. ಸೊ ಫಾಸ್ಟ್ ಆಗಬೇಕು ಅಂದ್ರೆ ನಾವು ಹೊಸ ಪ್ರೊಫೆಷನಲಿಸಮ್ ಇವತ್ತಿನ ಮಾರುಕಟ್ಟೆಗೆ, ಇವತ್ತಿನ ಜಗತ್ತಿಗೆ ಯಾವ ಥರದ ಕೋರ್ಸ್ಗಳು ಬೇಕು, ಯಾವ ಥರದ ವೃತ್ತಿಪರತೆಯನ್ನು ನಾವು ಕಲಿಬೇಕು, ಅದು ಕಲಿತಾಗ ನಿಮ್ಗೆ ಡೆಫಿನೆಟ್ಲಿ ಮಾರ್ಕೆಟಿಂಗ್. ಸರ್, ನೀವು ಕೂಡ ಒಬ್ರು ಜರ್ನಲಿಸ್ಟ್ ಅಂತ ಹೇಳಿದ್ರಿ. ಸೊ ನಿಮ್ಮ ವಿಷನ್ ಆಗಿನ ಮೀಡಿಯಾಕ್ಕೂ ಈಗ ಪ್ರೆಸೆಂಟ್ ಇರುವಂಥ ಮಾಧ್ಯಮಕ್ಕೂ ಇರೋ ವ್ಯತ್ಯಾಸ?
ಅವಾಗ ಸಮಾಜ ಸೇವೆ ದೇಶ ಸೇವೆ ಅಂತಿದ್ದು, ಅಂದರೆ ಸ್ವತಂತ್ರ ಪೂರ್ವದ್ದು. 90ರ ದಶಕದ ನಂತರ ಅಲ್ಲಿವರೆಗೆ ಇದನ್ನ ಸರ್ವಿಸ್ ಅಂತ ಕೌಂಟ್ ಮಾಡಿದ್ರು. ನಮಗೆ ಗ್ಯಾಟ್ ಮತ್ತು ಡಂಕಲ್ ಅಂತ ಅಗ್ರಿಮೆಂಟಿಗೆ ಸೈನ್ ಮಾಡಿದ ತಕ್ಷಣ ನಾವು ಇಂಟರ್ನ್ಯಾಷನಲ್ ಬ್ರ್ಯಾಂಡಿಂಗ್ಗೆ ಅಥವಾ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಮಾರ್ಕೆಟಿಗೆ ನುಗ್ತೀವಿ, ಕಾಂಪಿಟೇಷನ್ಸ್ ಜಾಸ್ತಿ ಆಗ್ತವೆ. ಆಗ ಎಗೈನ್ ಇನ್ವೆಸ್ಟ್ಮೆಂಟ್ಗಳು ಅನ್ನುವಂಥ ಮಾತು ಬರ್ತದೆ. ಮಾಧ್ಯಮದಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಬರ್ತದೆ. ಇನ್ವೆಸ್ಟ್ಮೆಂಟ್ ಹಾಕಿದ ಮೇಲೆ ಅದರಲ್ಲಿ ಪ್ರಾಫಿಟನ್ನು ತೆಗಿಲೇಬೇಕು, ಯಾವುದೇ ಇನ್ಸ್ಟಿಟ್ಯೂಷನ್ ಆಗಲಿ, ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ. ಆಲ್ಮೋಸ್ಟ್ ಆಲ್ ಎಲ್ಲ ಪ್ರೈವೇಟ್ ಸ್ಯಾಟಲೈಟ್ ಚಾನಲ್ಸ್ಗಳು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳು ಈ ಎಂಟರ್ ಆಗ್ತವೆ ಮೀಡಿಯಾ ಫೀಲ್ಡ್ಗೆ. ಆ ಮೀಡಿಯಾ ಫೀಲ್ಡ್ಗೆ ಎಂಟ್ರಿ ಆದಾಗ ನಿಮ್ಗೆ ಮಾರ್ಕೆಟಿಂಗ್ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಸೊ ಆಗ ಜಾಸ್ತಿ ಈಗೆಲ್ಲ ವಾಣಿಜ್ಯೀಕರಣ ಆಗಿದೆ, ಮಾರ್ಕೆಟ್ ಇರ್ತದೆ. ಅಟ್ ದ ಸೇಮ್ ಟೈಮ್ ಸೋಷಿಯಲ್ ವ್ಯಾಲ್ಯೂಸ್ಗಳನ್ನ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಮೊದಲೇ 70-30 ಅಥವಾ 60-40 ಅಂತಿದ್ರೆ ಈಗ 40-60 ಆಗಿದೆ. 40 ಜಾಸ್ತಿ ಇರ್ತದೆ, ಕಮರ್ಷಿಯಲ್ಗೆ ನ್ಯೂಸ್ ಕಮ್ಮಿ. ಈಗ ಇನ್ವೆಸ್ಟ್ಮೆಂಟು ಎಕ್ಸ್ಪೆಂಡಿಚರ್ ಎಲ್ಲ ಮ್ಯಾನೇಜ್ ಮಾಡಬೇಕಲ್ಲ, ಸ್ಯಾಲ್ರಿ ವೇಜಸ್ಗಳು ಜಾಸ್ತಿ ಆಗ್ತದೆ. ಆಮೇಲೆ ಅದು ಸ್ಕಿಲ್ಸು ಅಥವಾ ಇವು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅವೆಲ್ಲ ಲೇಟೆಸ್ಟ್ ಟೆಕ್ನಾಲಜಿನ ಅಡಾಪ್ಟೇಷನ್ ಮಾಡಬೇಕಾಗುತ್ತೆ. ಅದಕ್ಕೆಲ್ಲ ಸ್ವಲ್ಪ ಖರ್ಚು ಜಾಸ್ತಿ ಆಗೋದ್ರಿಂದ ಇವತ್ತಿಂದ 5 ವರ್ಷದ ನಂತರ ಮೀಡಿಯಾ ಎಲ್ಲಿರುತ್ತೆ? ಮೀಡಿಯಾ ಈಸ್ ಒನ್ ಪಾರ್ಟ್ ಆಫ್ ದಿ ಸೋಷಿಯಲ್ ಲೈಫ್. ಅದು ಮೀಡಿಯಾ ಇಲ್ಲದ ಜಗತ್ತನ್ನು ನೆನಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಆ ಮಟ್ಟಕ್ಕೆ ಹೋಗುತ್ತೆ. ಇನ್ನು ಅದು ಜಾಸ್ತಿ ಎಂಟರ್ಟೈನ್ಮೆಂಟ್ ಮತ್ತು ಮಾರುಕಟ್ಟೆ ಎರಡರಲ್ಲೂ ಬೂಮಿಂಗ್ ಆಗ್ತಾ ಹೋಗ್ತದೆ. ಪ್ರತಿಯೊಂದಕ್ಕೂ ಮೀಡಿಯಾ ಬೇಕು. ಈಗ ಮೊದಲೇ ಹೇಳ್ತಿದ್ದ ನಾನು ಸಮಾಜದ 4ನೇ ಆಧಾರ ಸ್ತಂಭ ಅಂತ, ಒಂದು ಅಂತಿದ್ದು ಅರ್ಧ ಇದೇ ಮೀಡಿಯಾನೇ ಆಗ್ತದೆ. ಒಂದು ನ್ಯೂಸ್ ಇರ್ಬೋದು, ಇನ್ನೊಂದು ಎಂಟರ್ಟೈನ್ಮೆಂಟ್ ಇರ್ಬೋದು, ನೆಕ್ಸ್ಟ್ ನಿಮಗೆ ಮಾರ್ಕೆಟಿಂಗ್ ಇರಲಿ, ಮೀಡಿಯಾ ಭಾಳ ಒಳ್ಳೆಯ ರೋಲನ್ನು ಓವರಾಲ್ ಎಲ್ಲ ಕಡೆ ಕಾಂಪಿಟ್ ಆಗ್ತದೆ. ಅಂದರೆ ಮೀಡಿಯಾದ ಜರ್ನಲಿಸಮ್ನವ್ರ ಪಾತ್ರ ಇರ್ಬೋದು ಅಥವಾ ಮೀಡಿಯಾದ ರೋಲ್ ಇರಬೇಕು, ಕಂಪಲ್ಸರಿ ಬೇಕು ಅನ್ನುವಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತದೆ. ಆ ಥರ ಜರ್ನಲಿಸಮ್ ಕಾಲೇಜ್ಗಳು ಹೇಗೆ ಸ್ಟೂಡೆಂಟ್ಸಿಗೆ ಟೆಕ್ನಾಲಜಿ ಜೊತೆ AI ಇದನ್ನೆಲ್ಲನೂ ಹ್ಯಾಂಡಲ್ ಮಾಡೋದಕ್ಕೆ ಅಬಿಲಿಟೀಸ್ನ ಕೊಡಬಹುದು? ನಾವು ಈಗ ಮಾರ್ಕೆಟಿಗೆ ತಕ್ಕಂತೆ ಅಥವಾ ಜಗತ್ತಿಗೆ ತಕ್ಕಂತೆ ನಾವು ಅಪ್ಡೇಟ್ ಆಗಲೇಬೇಕು. ಯಾವುದೇ ಇನ್ಸ್ಟಿಟ್ಯೂಷನ್ ಆಗಲಿ, ಅದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಆಗಲಿ ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಆಗಲಿ. ಫಾರ್ ಎಕ್ಸಾಂಪಲ್ ನಾವೇ ಈಗ ನಮ್ಮ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲೇ ಪ್ರತಿ ದಿವಸ ಅಪ್ಡೇಟ್ ಆಗ್ತೀವಿ. ಈಗ ನೆಕ್ಸ್ಟ್ ನಾವು ಮೊದಲೇ ಟ್ರೆಡಿಷನಲ್ ಮೀಡಿಯಾಗಳಲ್ಲೇ ಇದ್ವಿ, ಈಗ ನಾವು ಕೂಡ ಸೋಷಿಯಲ್ ಮೀಡಿಯಾ ಅಥವಾ ಪಾಡ್ಕಾಸ್ಟು ಅಥವಾ ಏನು ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳನ್ನು ಸ್ಟೂಡೆಂಟ್ಸಿಗೆ ಕಲಿಸ್ತಾ ಹೋಗ್ತೀವಿ. ಆ ಥರ ಬೇರೆ ಎಲ್ಲ ಜರ್ನಲಿಸಮ್ ಕಾಲೇಜ್ಗಳಲ್ಲಿ ಟೆಕ್ನಾಲಜಿ ಇಲ್ಲ ಅಂದರೆ ನೀವು ಬಾರೋ ಮಾಡ್ಬೋದು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಿಗೆ. ಫಾರ್ ಎಕ್ಸಾಂಪಲ್ ನಿಮ್ಮದೇ ಆದಂಥ ಸಂಸ್ಥೆ ಜೊತೆ ಟೈಅಪ್ ಆಗಿ ಕ್ಯಾನ್ ಮೇಕ್ ಇಟ್ ಆಸ್ ಎ ಪ್ರೊಫೆಷನಲಿಸಮ್ ಆ್ಯಂಡ್ ಆಲ್ಸೋ ಮಾರ್ಕೆಟಿಂಗ್. ಈಗ ಸ್ಕಿಲ್ಸ್ ಮತ್ತೆ ಸ್ಟೂಡೆಂಟ್ಸ್ಗೆ ಕಲ್ತಿರೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಅವಾಗ ನೀವು ಅವ್ರನ್ನ ಅಲ್ಲೇ ಕರೆಕ್ಟ್ ಮಾಡಿ ತಿದ್ದಿ ಮುಂದೆ ಕಳಿಸಿದ್ರೆ ಫ್ಯೂಚರಿಸ್ಟಿಕ್ಲಿ ಅವ್ರಿಗೆ ಮಾಧ್ಯಮದಲ್ಲಿ ಈಸಿ ಆಗತ್ತೆ. ಡೆಫಿನೆಟ್ ನಿಮ್ಮ ಜೊತೆ MOUಗಳು ಮಾಡ್ಕೊಬೋದು, ಟೈಪ್ ಮಾಡ್ಕೊಂಡು ಒಂದು ಇನ್ಸ್ಟಿಟ್ಯೂಷನ್ ಅವ್ರದ್ದು ಬ್ರ್ಯಾಂಡಿಂಗ್ ಅನ್ನು ನಿಮ್ಮ ಮಾರ್ಕೆಟಿಂಗ್ ಕೊಟ್ಟು ಅವ್ರಿಗೆ ಪ್ರೊಫೆಷನಲಿಸಮ್ ಕಲಿಸ್ಬೋದು. ಆಗ ಬೋತ್ ದಿ ವೇ ವಿ ಮೂವ್ ಆನ್ ಟು ದಿ ಒಂದು ಪ್ರೋಗ್ರೆಸ್ ಪಾತ್. ಅದಾಗೆ ಆಗುತ್ತೆ. ಆ ಥರದಲ್ಲಿ ಥಿಂಕ್ ಮಾಡಬೇಕಷ್ಟೆ. ಎಲ್ಲ ಲೀಗಲ್ಲಾಗಿ ನಮಗೆ ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ ಇದು ಆಗಲ್ಲ, ಇದು ಆಗುತ್ತೆ ಅನ್ನುವಂಥ ಕೂತ್ರ ಆಗಲ್ಲ. ಸೊ ಬಾರೋ ದಿ ಪಬ್ಲಿಕ್ ಸೆಕ್ಟರ್ ಟು ದಿ ಗೌರ್ಮೆಂಟ್ ಸೆಕ್ಟರ್ಗಳ ಕ್ಯಾಂಪಸ್ಗಳಲ್ಲಿ ಇನ್ವೈಟ್ ಮಾಡ್ಕೊಬೇಕು. ಪ್ರೊಫೆಷನಲಿಸ್ಟ್ಗಳಿರ್ತಾರೆ, ಅವ್ರನ್ನೆಲ್ಲ ಇನ್ವೈಟ್ ಮಾಡಿ ಹುಡುಗರುಗಳಿಗೆ ಟೀಚಿಂಗನ್ನು, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಬೇಕು. ಶೇರಿಂಗ್ ದಿ ಕಂಟೆಂಟ್ ಆ್ಯಂಡ್ ಆಲ್ಸೋ ಸ್ಕಿಲ್ಸ್, ಎಜುಕೇಟೆಡ್ ದೆಮ್. ಸರ್, ಎಲ್ಲೋ ಈ ಒಂದು ಮಾಧ್ಯಮದವ್ರಿಗೆ ಅವ್ರು ಮಾಡ್ತಿರೋ ಕೆಲಸಕ್ಕೆ ರೆಕಗ್ನಿಷನ್ ಸಿಗ್ತಿಲ್ಲ. ಆ್ಯಂಡ್ ಆ ಪರ್ಸ್ಪೆಕ್ಟಿವ್ಗೆ ಅವರಿಗೆ ಅವ್ರು ಮಾಡ್ತಿರೋ ಕೆಲಸಕ್ಕೆ ರೆಕಗ್ನಿಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಪ್ರಕಾರ? ಡೆಫಿನೆಟ್ಲಿ ಬೇಕೇ ಬೇಕು. ರೆಕಗ್ನೇಷನ್ಸ್ ಇಲ್ಲ ಅಂದರೆ ಭಾಳ ಕಷ್ಟ. ಯಾಕೆಂದರೆ ಅವ್ರ ಎಂಪ್ಲಾಯೀಸನ್ನು ಅಪ್ಗ್ರೇಡ್ ಮಾಡ್ಬೇಕಾದ್ರೆ, ಎಂಪ್ಲಾಯೀಸನ್ನು ಪ್ರಮೋಟ್ ಮಾಡ್ಬೇಕಾದ್ರೆ ಅವರ ವರ್ಕನ್ನು ರೆಕಗ್ನೇಷನ್ ಮಾಡ್ಬೋದು. ನಾನು ಆಲ್ರೆಡಿ ಮೊದಲೇ ಹೇಳ್ತೆ, ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್. ಆನ್ ಸ್ಕ್ರೀನಲ್ಲಿ ಬಂದವ್ರಿಗೆ ನಿಮಗೆ ಈಸಿಯಾಗಿ ರೆಕಗ್ನೈಸೇಷನ್ ಸಿಕ್ಬಿಡ್ತದೆ. ಆಫ್ ಸ್ಕ್ರೀನಲ್ಲಿ ಭಾಳ ಕಷ್ಟ. ಈಗ ಆಫ್ ಸ್ಕ್ರೀನಲ್ಲಿ ಒಬ್ಬ ಸೌಂಡ್ ರೆಕಾರ್ಡಿಸ್ಟ್ ಇರ್ಬೋದು, ಅಥವಾ ಪ್ಯಾನಲ್ PCR ಪ್ರೊಡ್ಯೂಸರ್ ಇರ್ಬೋದು, ಅಥವಾ ವಿಡಿಯೋ ಎಡಿಟರ್ ಇರ್ಬೋದು. ಅವ್ರನ್ನೆಲ್ಲ ನೀವು ರೆಕಗ್ನೈಸ್ ಮಾಡಲಿಲ್ಲ ಅಂದರೆ ಅವ್ರದ್ದು ಮೇಜರ್ ರೋಲ್ ಆಫ್ ಸ್ಕ್ರೀನ್ ಅವ್ರದ್ದು. ಒಬ್ಬ ವಿಡಿಯೋ ಎಡಿಟರು ಸ್ಟ್ರಾಂಗಾಗಿ ವಿಡಿಯೋನ ಒಂದು ಸಿಂಕ್ರನೈಸೇಷನ್ ಮಾಡಿ, ಅದಕ್ಕೆ ಮಿಕ್ಸ್ ಮಾಡಿ, ಆಡಿಯೋ ಮಿಕ್ಸ್ ಮಾಡಿ
ಔಟ್ಪುಟ್ಟನ್ನು ಕೊಡದೆ ಹೋದರೆ ನೀವು ಎಷ್ಟೇ ಚೆನ್ನಾಗಿ ಪ್ರೊಡಕ್ಷನ್ ಮಾಡಿದ್ರು ಅಥವಾ ಶೂಟಿಂಗ್ ಕಂಟೆಂಟ್ ಮಾಡಿದ್ರು ಔಟ್ಪುಟ್ ಚೆನ್ನಾಗಿ ಬರಲ್ಲ. ಬರಲಿಲ್ಲ ಅಂದರೆ ಆ ಕಾಂಟ್ರಾಸ್ಟ್ ಹೋಗ್ತು ಅಂದರೆ ಮುಗೀತು. ಸೊ ಅದರಿಂದ ಪಾರ್ಟ್ ಆ್ಯಂಡ್ ಪಾರ್ಷಿಯಲ್ ಎವ್ರಿ ಪರ್ಸನ್ ಆಫ್ ದಿ ಪ್ರೊಡಕ್ಷನ್ ಮೇ ಕೀ ರೋಲ್ ಎಲ್ಲ ಅವ್ರದ್ದೆಲ್ಲ ಪಾತ್ರ ಇರ್ತದೆ. ಸೊ ಎಕ್ಸಲೆನ್ಸ್ ಇನ್ ಜರ್ನಲಿಸಮ್ ಬೆಸ್ಟ್ ಅವಾರ್ಡ್ ತುಮಕೂರಲ್ಲಿರುವಂಥ ಸಿದ್ಧಾರ್ಥ ಯೂನಿವರ್ಸಿಟಿಗೆ ಸಿಕ್ತು. ಸೊ ನಿಮಗೆ ನಿಮ್ಮ ಕಾಲೇಜಿಗೆ ಅದು ಎಷ್ಟು ವ್ಯಾಲ್ಯೂ ಆ್ಯಡ್ ಆನ್ ಆಯಿತು? ಖಂಡಿತ ಯಾವುದೇ ಅಪ್ಲಿಕೇಶನ್ ಹಾಕ್ತೇನೆ ಅಥವಾ ಯಾವುದೇ ಏನೋ ಫೀಸ್ ಕಟ್ತೇನೆ, ಯಾವುದೋ ಒಂದು ದೊಡ್ಡ ನ್ಯಾಷನಲ್ ಲೆವೆಲ್ ಐಡೆಂಟಿಟಿ ಇರುವಂಥ ಒಂದು ಇನ್ಸ್ಟಿಟ್ಯೂಷನ್ ಇನ್ನೊಂದು ಇನ್ಸ್ಟಿಟ್ಯೂಷನನ್ನು ಐಡೆಂಟಿಫೈ ಮಾಡೋದಿದೆಯಲ್ಲ, ಅವರ ಒಂದು ವರ್ಕ್ ಕಲ್ಚರನ್ನು, ಅವರ ಬೇಸನ್ನು ನೀವು ಐಡೆಂಟಿಫೈ ಮಾಡೋದಿಲ್ಲ, ಅದು ಇನ್ನೊಂದಷ್ಟು ರೆಸ್ಪಾನ್ಸಿಬಿಲಿಟಿನ ಜಾಸ್ತಿ ಮಾಡುತ್ತೆ, ಐಡೆಂಟಿಟಿನ ಜಾಸ್ತಿ ಮಾಡುತ್ತೆ, ಮತ್ತು ಅವ್ರನ್ನ ಪ್ರಮೋಟ್ ಮಾಡ್ದಂಗಾಗುತ್ತೆ. ಇಟ್ಸ್ ಆನರ್ ಟು ದಿ ಬೋತ್ ಇವೆ. ಸಂಸ್ಥೆ, ನೀವು ಆಯ್ಕೆ ಮಾಡೋದಂಥ ಸಂಸ್ಥೆ ಮತ್ತು ರಿಸೀವ್ ಮಾಡೋದಂಥದ್ದು ಇಬ್ಬರಿಗೂ ಕೂಡ ಅದು ಒಂದು ಕ್ರೆಡಿಟ್ ಇರ್ತದೆ. ನಾವು ಅದು ನೀವು ಸಂಸ್ಥೆ ಆಯ್ಕೆ ಮಾಡುತ್ತಿದ್ದ ನೀವು ಏನೇನು ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅಂತ ನಾವು ಇನ್ನೂ ಹೆಚ್ಚು ಸ್ಟಡಿ ಮಾಡ್ತೀವಿ. ಬಟ್ ನಾವೇನು ಮಾಡ್ತಾ ಇದ್ದೀವಿ ಅಂತ ಇನ್ನೂ ಮಾನಿಟರ್ ಮಾಡ್ತೀವಿ. ಬೋತ್ ಇವೆ ವಿ ಇಂಪ್ರೂವ್ ಆಗ್ತೀವಿ. ಅದು ಒಂದು ರೀತಿ ಒಳ್ಳೆಯದು. ಇಟ್ಸ್ ಗುಡ್ ಆ್ಯಕ್ಟಿವಿಟೀಸ್. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ TNIT ಮೀಡಿಯಾ ಜೊತೆ ಮೀಡಿಯಾ ಅವಾರ್ಡ್ಸ್ ಪರ್ಸ್ಪೆಕ್ಟಿವಲ್ಲಿ? ಅದೇ ನಾನು ಲಾಸ್ಟ್ ಟೈಮ್ ಅವಾರ್ಡ್ ರಿಸೀವ್ ಮಾಡಿದಾಗ ಟಿಲ್ ಎಂಡ್ ಐ ಆಮ್ ವೇಟಿಂಗ್ ಫಾರ್ ದಟ್ ಎಕ್ಸಾಗ್ರೇಷನ್ಸ್. ಬೇರೆ ಬೇರೆ ಕ್ಯಾಟಗರಿಲಿ ಎಷ್ಟು ಫಿಲಮ್ ಆ್ಯಕ್ಟ್ಗಳಿರ್ಬೋದು ಅಥವಾ ಪೊಲಿಟಿಷಿಯನ್ಸ್ ಇರ್ಬೋದು, ಎಂತೆಂಥ ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂಥವ್ರು ಬಂದು ಒಂದು ಅರ್ಧ ಗಂಟೆ ಕೂತು ಅವ್ರಿಗೆ ಆನರ್ ಮಾಡಿ ಹೋಗ್ತಾಯಿದ್ರು. ಅವ್ರನ್ನೆಲ್ಲ ಬೆನ್ತಟ್ಟಿ ಹೋಗ್ತಾಯಿದ್ರು. ಒಂದು ದೊಡ್ಡ ಪ್ಲಾಟ್ಫಾರ್ಮನ್ನೇ ಮಾಡಿ ಕೊಟ್ಟಿದ್ದು ಮತ್ತು ಐಡೆಂಟಿಫೈ ಮಾಡೋದು ಇದು ಆಗಬೇಕು. ನೀವು ಆಗಲೇ ಹೇಳ್ತೀರಿ ಐಡೆಂಟಿಫಿಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ. ಈಗಲೂ ಅಷ್ಟೇ, ನಾವು ಅದನ್ನು ನೀವು TNIT ಇಂದ ಅವಾರ್ಡ್ ತೊಗೊಂಡ್ಮೇಲೆ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಹೇಳ್ತಾರೆ, ನಾನು ಆ ಥರದ್ದು ಒಂದು ಅವಾರ್ಡ್ ಫಂಕ್ಷನ್ಗೆ ಹೋಗ್ಬೇಕು ಸರ್, ನಾನು ಅವಾರ್ಡ್ ತೊಗೊಬೇಕು, ನಾನು ಆ ಥರ ವರ್ಕ್ ಮಾಡಬೇಕು ಅಂತ ಇನ್ಸ್ಪೈರ್ ಶುರುವಾಯಿತು. ಸೊ ಈಗ 4 ಜನ ಸ್ಟೇಟ್ ಅವಾರ್ಡ್ಗಳನ್ನ ತೊಗೊಂಡ್ರು ನಮ್ಮ ಸ್ಟೂಡೆಂಟ್ಸ್ಗಳು. ಅದಾದಮೇಲೆ ಹೌದು ಸರ್ ನಾನು ಈ ಥರ ಅಪ್ಲಿಕೇಶನ್ ಹಾಕ್ಬೇಕು, ಎಲ್ಲಿ ಆಗ್ತದೆ ಅಂತ. ಅದು ಮೊದಲು ಆ ಥರದ್ದು ಆಗಲಿರಲಿಲ್ಲ. ಈಗ ಆ ಥರ ಅವಾರ್ಡ್ ಕೊಡ್ತಾರೆ ಅಂದರೆ ನಮ್ಮನ್ನು ಕೆಲವು ಸಾರಿ ನಮ್ಮ ಬೆನ್ನನ್ನು ನಾವೇ ತಟ್ಕೊಬೇಕಾಗುತ್ತೆ. ಆಗೇನಾಗುತ್ತೆ, ಇನ್ನೊಂದು ವೇದಿಕೆ ಹೌದು ಒಂದು ಅವಾರ್ಡ್ ಸಿಕ್ಕಿದೆ ಅಂತ, ಅದರಿಂದ ಅದೊಂದು ನಮಗೆ ಇನ್ನೊಂದಷ್ಟು ಪ್ರೋಗ್ರೆಸ್ ವರ್ಕನ್ನು ಮಾಡಲಿಕ್ಕೆ ಅಥವಾ ನಮ್ಮ ಸ್ಟ್ರಾಟಜಿಗಳನ್ನು ಚೇಂಜ್ ಮಾಡಲಿಕ್ಕೆ ಅದೊಂದು ಪ್ಲಾಟ್ಫಾರ್ಮ್ ಆಯಿತು ಅಂತಂದು. ನೆಕ್ಸ್ಟ್ ಜನ್ರೇಷನಲ್ಲಿ ಮಾಧ್ಯಮಕ್ಕೆ ಬರಬೇಕು ಅಂದಾಗ ಯಾವ ಥರ ಸ್ಕಿಲ್ಗಳನ್ನ ಅಪ್ಡೇಟ್ ಮಾಡ್ಕೋಬೇಕು ಆ್ಯಂಡ್ ನೆಕ್ಸ್ಟ್ ಜನ್ರೇಷನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಜನ ಮೀಡಿಯಾದಿಂದ? ನಾವು ಈಗ ಟ್ರೆಡಿಷನಲ್ಲಾಗೆ ನಾವು ರೂಮಲ್ಲೇ ಕೂತು, ನ್ಯೂಸ್ ರೂಮಲ್ಲೇ ಕೂತು ಅಥವಾ ಬೇರೆ ವರ್ಕಿಂಗ್ ಏರಿಯಾಗಳಲ್ಲಿ ಕೂತು ಎಡಿಟಿಂಗ್ ಮಾಡೋದಾಗಲಿ ಅಥವಾ ನ್ಯೂಸ್ ರೀಡಿಂಗ್ ಮಾಡೋದಾಗಲಿ ಇನ್ನು ನೆಕ್ಸ್ಟು ಹೋಗ್ತದೆ. ಆನ್ ಸ್ಪಾಟ್ ಡೆಲಿವರಿ ಅಂತ, ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತೀವಿ. ವರ್ಕ್ ಫ್ರಮ್ ಸ್ಪಾಟ್, ಎಲ್ಲಿಂದ ನೀವು ವರ್ಕ್ ಮಾಡ್ತೀರೋ ಅಲ್ಲಿಂದನೇ ನೇರವಾಗಿ ಇನ್ಫಾರ್ಮೇಷನ್ಸ್ಗಳನ್ನು ಅಥವಾ ನ್ಯೂಸ್ಗಳನ್ನು ಕೊಡುವಂಥ ಟೈಮ್ ಬರ್ತದೆ. ಅದಕ್ಕೆ ವಿ ಆರ್ ಗೆಟ್ ರೆಡಿ ಫಾರ್ ದಟ್ ಸಿಚುವೇಶನ್. ಅದಕ್ಕೆ ಬೇಕಾಗಿದ್ದು ನಮಗೆ ಅಗೇನ್ ಟೆಕ್ನಾಲಜಿ, ಟೆಕ್ನಿಕ್ಸು ಮತ್ತು ಸ್ಕಿಲ್ಸು, ಅದ್ರ ಬಗ್ಗೆ ಅಪ್ಡೇಟ್ ಆಗಲೇಬೇಕು. ಅದು ಜರ್ನಲಿಸಮ್ನವ್ರು. ಈಗ ಡಾಕ್ಟ್ರ್ ಏನಾರ ಇವತ್ತಿನ ಮೆಡಿಷನ್ಸ್ಗಳು ಇವತ್ತಿನ ಟೆಕ್ನಾಲಜಿಗೆ ಅಡಾಪ್ಟೇಷನ್ ಆಗದೆ ಹೋದರೆ ರೋಗಿ ಹೆಂಗೆ ಬೇಗ ಸಾಯ್ತಾನೋ ಹಂಗಾಗ್ತದೆ. ಜರ್ನಲಿಸಮ್ ಬೇಗ ಅಪ್ಡೇಟ್ ಅಪ್ಡೇಟಿಗೆ ನಾವು ಅಡಾಪ್ಟೇಷನ್ ಓಪನ್ ಅಪ್ ಆಗಲೇಬೇಕು. ನಾವು ಅದೇ ಪಂಚೇಂದ್ರಿಯಗಳನ್ನ ಓಪನ್ ಅಪ್ ಟು ದಿ ಸೊಸೈಟಿ ಆಗಲೇಬೇಕು. ಸೊಸೈಟಿಗೆ ನಾವು ಪಂಚೇಂದ್ರಿಯಗಳನ್ನ ತೆರೆದಿಡದೆ ಹೋದರೆ ಆವಾಗ ಸಾಕಷ್ಟು ಡ್ಯಾಮೇಜಸ್ಗಳು ಆಗ್ತವೆ. ಮೀಡಿಯಾ ಕೂಡ ಅದ್ರ ಹೊಣೆ ಆಗ್ತದೆ. ಅದರಿಂದ ಮೀಡಿಯಾದಲ್ಲಿ ನಾವು ಪ್ರತಿ ಕ್ಷಣನೂ ಅಪ್ಡೇಟ್ ಆಗಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಹತ್ರ ಮಾತಾಡಿ ತುಂಬ ಇನ್ಫಾರ್ಮೇಷನ್ಗಳನ್ನ ನಾವು ತಿಳ್ಕೊಂಡ್ವಿ. ನಿಮ್ಮ ಇನ್ಸ್ಟಿಟ್ಯೂಷನಲ್ಲಿ ಮಾಡಿರುವಂಥ ಹೊಸ ಹೊಸ ಅಪ್ಗ್ರೇಡ್ಗಳು ಎಲ್ಲೂ ಇಲ್ಲದೆ ಇರುವಂಥದ್ದು, ಎಸ್ಪೆಷಲಿ ತುಮಕೂರು ಡಿಸ್ಟ್ರಿಕ್ಟಲ್ಲಿ ಜನಕ್ಕೆ ಏನು ತಲುಪಬೇಕಾಗಿತ್ತೋ ಅದನ್ನ ಪ್ರತಿಯೊಂದು ನೀವು ತಲುಪಿಸ್ತಿದ್ದೀರಾ. ಜರ್ನಲಿಸಮ್ಗೆ ಒಂದು ಎಕ್ಸ್ಟ್ರಾ ವ್ಯಾಲ್ಯೂನ ಆ್ಯಡ್ ಮಾಡ್ತಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. TNIT ಜೊತೆ ಅಸೋಸಿಯೇಟ್ ಆಗಿ ನಮ್ಮ ಜೊತೆ ಇವತ್ತು ಬಂದು ಈ ಪಾಡ್ಕಾಸ್ಟ್ ಮಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನಿಮಗೂ ಕೂಡ ಭಾಳ ವಿಶೇಷವಾಗಿ ಥ್ಯಾಂಕ್ ಯು ಹೇಳಲಿಕ್ಕೆ. ಯಾಕೆಂದರೆ ಪಾಡ್ಕಾಸ್ಟ್ಗಳಲ್ಲೆಲ್ಲ ಬೇರೆ ಬೇರೆ ಆಸ್ಪೆಕ್ಟ್ಸ್ಗಳನ್ನು ಇಟ್ಕೊಂಡು ಪಾಡ್ಕಾಸ್ಟ್ಗಳನ್ನು ಪ್ರೋಗ್ರಾಮ್ಸನ್ನು ಮಾಡ್ತಾರೆ. ಇಲ್ಲಿ ಜರ್ನಲಿಸಮ್ ಎಜುಕೇಷನ್ ಬಗ್ಗೆ, ಜರ್ನಲಿಸಮ್ ಇವತ್ತೇನು ಬೇಕಾಗಿದೆ ಅನ್ನೋದ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟು. ಇದನ್ನು TNIT ಈ ಟಾಪಿಕನ್ನು ತೊಗೊಂಡು ಮಾಡಿದ್ದು ನಿಜಕ್ಕೂ ಇದೊಂದು ಬೇಕಾಗಿತ್ತು. ಜರ್ನಲಿಸಮ್ಗೆ ಹೊಸ ಒಂದು
ಬೆಳವಣಿಗೆ ಅಂತೇಳಿ ನಾನಾದರೂ ಭಾವಿಸ್ತೀನಿ. ಇಡೀ ತಂಡಕ್ಕೆ, ನಿಮ್ಮ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೆ ನಮ್ಮ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮತ್ತು ಸಿದ್ಧಾರ್ಥ ಸೆಂಟರ್ ಫಾರ್ ಮೀಡಿಯಾ ಸ್ಟಡೀಸ್ನಿಂದ ಥ್ಯಾಂಕ್ಸ್ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮಸ್ಕಾರ.